ಪುರಂದರದಾಸರ ಆರಾಧನೆಯ ಪರ್ವಕಾಲದಲ್ಲಿ ಪುರಂದರದಾಸರ ಜೀವನದ ಪ್ರಧಾನ ಗುರಿ ಶ್ರೀಹರಿಯ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವುದು, ಎಲ್ಲರ ಮನಸ್ಸಿನಲ್ಲಿಯೂ ಭಗವಂತನ ಪಾರಮ್ಯದಲ್ಲಿ ನಿಷ್ಠೆಯನ್ನು ಹುಟ್ಟಿಸಿ ನಿರಂತರವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತೆ ಪ್ರಚೋದನೆ ಮಾಡೋದು ಅವರ ಜೀವನದ ಗುರಿ ಎಂಬುದಾಗಿ ಇಟ್ಟುಕೊಂಡಿತ್ತು. ಅಂತಹ ಮಹನೀಯರು ಆ ದೊಡ್ಡ ಗುರಿಯನ್ನು ಇಟ್ಟುಕೊಂಡದ್ದಕ್ಕೆ ಇವತ್ತಿಗೂ ಮನೆ ಮನೆಗಳಲ್ಲಿ ಭಕ್ತಿಯ ಸಂಗೀತಗಳು, ಭಕ್ತಿಯ ಭಜನೆಗಳು ನಡೆದು ಬಂದಿವೆ. ಭಕ್ತಿಯ ಭಾವನೆಯಿಂದ ಭಗವಂತನನ್ನು ಭಜಿಸುವುದಕ್ಕೆ, ಕೊಂಡಾಡುವುದಕ್ಕೆ ಒಂದು ಶ್ರೇಷ್ಠವಾದ ಮಾಧ್ಯಮ ಬೇಕಾಗಿತ್ತು. ತರ್ಕ ಕರ್ಕಶವಾದ ಶಾಸ್ತ್ರಗಳ ಚಿಂತನ ಮಂಥನಗಳು ನಿರಂತರವಾಗಿ ವಿದ್ವನ್ ಮಂಡಲಿಯ ಮಧ್ಯದಲ್ಲಿ ನಡೆದಿದ್ದವು. ಇತಿಹಾಸ ಪುರಾಣಗಳ ಸರಳವಾದ ಶೈಲಿಯ ಭಗವತ್ತತ್ವದ ಬೋಧನೆ ಇದ್ದರೂ ಕೂಡ ಅದು ಕೆಲವು ಸಂದರ್ಭಗಳಲ್ಲಿ ಜನರಿಗೆ ಕಠಿಣವಾಗಿ ತೋರಿದೆ. ಅದರಲ್ಲಿ ಅಡಗಿದಂತಹ ತಥ್ಯಗಳನ್ನು ಎತ್ತಿ ತಿಳಿದುಕೊಳ್ಳುವುದು ಅಸಾಧ್ಯ ಅಂತನಿಸಿದ ಪ್ರಸಂಗಗಳುಂಟು. ಅಂತಹ ಸಂದರ್ಭಗಳಲ್ಲಿ ತಿಳಿಯಾದ ಭಾಷೆಯಲ್ಲಿ, ಸಂಕ್ಷಿಪ್ತವಾದ ರೀತಿಯಲ್ಲಿ, ಸುಲಭವಾದ ಶೈಲಿಯಲ್ಲಿ, ತಾವು ಭಜನೆ ಮಾಡಿ ಮೆಲುಕು ಹಾಕುವ ರೀತಿಯಲ್ಲಿ ಶಾಸ್ತ್ರೀಯ ತತ್ವಗಳನ್ನು ನಮಗೆಲ್ಲ ತಿಳಿಸಿಕೊಟ್ಟಂತಹ ಮಹಾನುಭಾವರು ಪುರಂದರದಾಸರು, ಪುರಂದರದಾಸರೇ ಮೊದಲಾದ ಮುಂದಿನ ಎಲ್ಲ ದಾಸರುಗಳು ಕೂಡ. ನರಹರಿ ತೀರ್ಥರೇ ಈ ದಾಸ ಸಾಹಿತ್ಯದ ಪ್ರಾರಂಭವನ್ನು ಮಾಡಿದರು ಅಂತ ಕೇಳ್ತೇವೆ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಇವರೆಲ್ಲ ಅದನ್ನು ಮುಂದುವರೆಸಿಕೊಂಡು ಬಂದರೆ ಅದಕ್ಕೆ ಒಂದು ದೊಡ್ಡ ವಿರಾಟ್ ರೂಪವನ್ನು ಕೊಟ್ಟು ಆ ದಾಸ ಸಾಹಿತ್ಯವನ್ನು ಎಲ್ಲರ ಉದ್ಧಾರಕ್ಕಾಗಿ ನೀಡಿದಂತಹ ಮಹಾನುಭಾವರು. ಅವರ ಆರಾಧನೆಯ ಈ ದಿನ ಅವರ ಮಾತಿನಲ್ಲಿ ಶ್ರೀಹರಿಯ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿ ಧನ್ಯರಾಗಬೇಕು. ಇದೀಗ ಕೇಳಿದಿರಿ, ಈ ಪರಿಯ ಸ್ವಭಗಾವ ದೇವರಲಿ ನಾ ಕಾಣೆ. ದೇವರ ವೈಶಿಷ್ಟ್ಯವನ್ನು ಒಂದೊಂದಾಗಿ ವರ್ಣನೆ ಮಾಡ್ತಾ ಬಂದಿದ್ದಾರೆ. ವರ್ಣನೆ ಮಾಡಿದಷ್ಟೇ ದೇವರ ವೈಶಿಷ್ಟ್ಯ ಅಂತಲ್ಲ, ವೇದಗಳಿಗೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವೇದಗಳೇ ಹೇಳಿಕೊಂಡಿವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಎಲ್ಲ ವೇದಗಳು ವರ್ಣನೆ ಮಾಡಿದರೂ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಬಣ್ಣಿಸಲು ಸಾಧ್ಯ ಇಲ್ಲ. ವೇದಗಳನ್ನು, ಮಹಾಭಾರತಾದಿ ಗ್ರಂಥಗಳನ್ನು ಎಲ್ಲವನ್ನೂ ಮೀರಿ ನಿಂತ ವ್ಯಕ್ತಿತ್ವ ಭಗವಂತನದು. ವೇದಗಳಲ್ಲಿ ಹೇಳದೇ ಇದ್ದ ವಿಷಯಗಳು ಮಹಾಭಾರತದಲ್ಲಿವೆ. ಮಹಾಭಾರತದಲ್ಲಿಯೂ ಇಲ್ಲದೇ ಇರುವ ವಿಷಯಗಳನ್ನು ಭಗವಂತ ವಾಯುದೇವರಿಗೆ ಪ್ರೀತಿಯಿಂದ ಏಕಾಂತದಲ್ಲಿ ಕಿವಿಮಾತಾಗಿ ಉಪದೇಶ ಮಾಡುವುದಕ್ಕುಂಟು. ಅದೆಲ್ಲವನ್ನೂ ಮೀರಿ ಮಹಾಲಕ್ಷ್ಮಿಗೆ ಭಗವಂತ ಹೇಳ್ತಾನೆ, ಮಹಾಲಕ್ಷ್ಮಿ ಭಗವಂತನನ್ನು ಕಾಣುತ್ತಾಳೆ. ಅದನ್ನೂ ಮೀರಿದ ವ್ಯಕ್ತಿತ್ವ ಭಗವಂತನ. ವಾಯುದೇವರಿಗೂ ಗೋಚರವಾಗದ, ಮಹಾಲಕ್ಷ್ಮಿಗೂ ಗೋಚರವಾಗದ ಅನಂತ ಗುಣಗಳನ್ನು ಪಡೆದವನು ಭಗವಂತ. ಅಂತಹ ಭಗವಂತನನ್ನು
ಹೇಗೆ ವರ್ಣನೆ ಮಾಡಿ ಮುಗಿಸುವುದಕ್ಕೆ ಸಾಧ್ಯ. ಆದರೆ ಅಂತ ಹೇಳಿ ತಿಳಿಯೋದೇ ಇಲ್ಲ ಅಂತ ಬಿಡಲಿಕ್ಕೂ ಆಗೋದಿಲ್ಲ. ಜ್ಞಾತೋಸಿ ಮೇದ್ಯ ಭಗವಾನ್ ಬ್ರಹ್ಮದೇವರಂತಾರೆ ತೃತೀಯ ಸ್ಕಂದ ಭಾಗವತದಲ್ಲಿ, ಜ್ಞಾತೋಸಿ ಮೇದ್ಯ ಸುಚಿರಾತ್, ಅನೇಕ ಕಾಲದ ಸಾಧನೆಯ ಪರಿಪಾಕದಿಂದ ಭಗವಂತ ಪ್ರಸನ್ನನಾಗಿ ತನ್ನ ಜ್ಞಾನ ಮಾಡಿಸಿಕೊಡ್ತಾನೆ. ಕೆಲವರು ಹೇಳ್ತಾರೆ ದೇವರ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ, ಬ್ರಹ್ಮದೇವತರಂತಾರೆ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅದು ತಪ್ಪು. ದೇವರು ಪರಮಾನುಗ್ರಹ ಮಾಡಿ ತನ್ನ ತಿಳುವಳಿಕೆಯಾಗುವಂತೆ ಮಾಡ್ತಾನೆ, ಪ್ರಯತ್ನ ಮಾಡಬೇಕು. ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅನ್ನುವುದು ಸತ್ಯ, ತಿಳಿಯೋದೇ ಇಲ್ಲ ಅನ್ನುವುದು ಸುಳ್ಳು. ತಿಳಿತಾನೆ, ಪ್ರಯತ್ನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ದಾಸರು ತಿಳಿಸಿಕೊಡ್ತಾರೆ. ಒಂದೊಂದೇ ಮಾತನ್ನು ನೀವು ಕೇಳ್ತೀರಲ್ಲ, ನಿಮಗೆಲ್ಲ ಬರುತ್ತೆ ಹಾಡು, ಕೇಳಿದ್ದೀರಿ, ಹಾಡುವವರಿದ್ದೀರಿ. ಪರಮಾತ್ಮನ ಶ್ರೀಮಂತಿಕೆ ಎಷ್ಟಿರಬಹುದು ಅಂತ ಒಂದೊಂದನ್ನೇ ನೋಡಿ ಅಂತಾರೆ. ಸಿರಿಯತನದಲ್ಲಿ ನೋಡಿ, ದೇವರ ಸಿರಿ, ಅವನ ಐಸಿರಿ ಏನಿರಬಹುದು? ಶ್ರೀಕಾಂತ ಅಂದರು. ಸಣ್ಣ ಮಾತಿನಲ್ಲಿ ದಾಸರು ಹೇಳಿದರು, ಜಗತ್ತಿನೊಳಗಿದ್ದವರೆಲ್ಲ ನೋಡಿ, ಬಹಳ ದೊಡ್ಡ ಶ್ರೀಮಂತನಾಗಿದ್ದರೆ ಏನಂತಾರೆ? ಲಕ್ಷ್ಮೀಪುತ್ರ ಅಂತಾರೆ. ಅದರ ತಾತ್ಪರ್ಯ, ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ, ಲಕ್ಷ್ಮೀಪುತ್ರ, ಶ್ರೀಮಂತ ಅಂತ. ನಮ್ಮಪ್ಪ ಲಕ್ಷ್ಮೀಪುತ್ರ ಅಲ್ಲ, ಲಕ್ಷ್ಮೀಪತಿ. ಗಂಡನಿಂದ ಹೆಂಡತಿಗೆ ಸಂಪತ್ತು, ತಾನು ಕೂಡಿಟ್ಟಿದ್ದರೊಳಗಿನ ತನ್ನ ಗಂಟಿನೊಳಗಿನ ಒಂದೆರಡು ಕಾಸನ್ನು ಎತ್ತಿ ಮಕ್ಕಳಿಗೆ ಕೊಡ್ತಾಳಷ್ಟೆ ಹೆಂಡತಿ ಅಲ್ವಾ? ಗಳಿಸಿ ತರುವುದು ಗಂಡ, ಗಂಟಿನಲ್ಲಿ ಕಟ್ಟಿ ಎತ್ತಿ ಇಟ್ಟುಕೊಳ್ಳುವುದು ಹೆಂಡತಿ. ಕೇಳಿದಾಗ ಮಕ್ಕಳಿಗೆ ಅವಶ್ಯಕತೆ ಇದ್ದಷ್ಟು ಅವನ ವಯಸ್ಸಿಗೆ, ಯೋಗ್ಯತೆಗೆ, ಅವನ ವಿವೇಕಕ್ಕೆ ತಕ್ಕಂತೆ ಕೈ ಎತ್ತಿ ಕೊಡುವುದು ತಾಯಿ. ತೆಗೆದುಕೊಳ್ಳುವಾಗ ಹೆಂಡತಿ, ಕೈ ಎತ್ತಿ ಕೊಡುವಾಗ ತಾಯಿಯಾಗಿ ಮಗನಿಗೆ ಕೊಡ್ತಾಳೆ. ಅದೇ ಅವನ ದೊಡ್ಡ ಶ್ರೀಮಂತಿಕೆ. ಹಾಗಾದರೆ ಪ್ರಪಂಚದೊಳಗಿನ ನಾವು ನೀವುಗಳಲ್ಲ, ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಯಾರಾದರೂ ಶ್ರೀಮಂತರಾಗಿದ್ದರೆ, ಗಂಡ ನಾರಾಯಣ ತನಗೆ ಕೊಟ್ಟದ್ದರೊಳಗಿನ ಗಂಟಿನೊಳಗಿನ ಒಂದೆರಡು ಕಾಸು ಎತ್ತಿ ಕೊಟ್ಟದ್ದಕ್ಕೆ ಶ್ರೀಮಂತರಾದವರು ಬ್ರಹ್ಮಾದಿಗಳಲ್ಲ, ಲಕ್ಷ್ಮೀ ಪುತ್ರರು. ಆದರೆ ಅವಳಿಗೆ ಆ ಶ್ರೀಮಂತಿಕೆ ಬಂದದ್ದು, ಅವಳ ಗಂಟು ತುಂಬಿದ್ದು ಭಗವಂತನ ಅನುಗ್ರಹದಿಂದ. ದೇವರ ಸಂಪತ್ತು, ಅವನ ಶ್ರೀಮಂತಿಕೆ ಎಷ್ಟು ದೊಡ್ಡದು ಅಂತ ಊಹಿಸಿಕೊಳ್ಳಿ. ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ನಾ ಕಾಣೆ. ಯಾರಲ್ಲಿ ಕಾಣಬಹುದು? ಯಾರಾದರೂ ಮಕ್ಕಳೋ, ಮೊಮ್ಮಕ್ಕಳೋ, ಮರಿಮಕ್ಕಳೋ ಕೆಳಗೆ ಹೋಗೋದು. ಯಾರೂ ಲಕ್ಷ್ಮೀ ದೇವಿಗೆ ಮಿಗಿಲಾದವರಿಲ್ಲ. ಒಬ್ಬ ಇದ್ದಾನೆ, ಅವನು ನಾರಾಯಣ ಒಬ್ಬನೇ. ಮಮ ಯೋನಿಹಿ ಅಪ್ಸು ಅಂತಃಸಮುದ್ರೆ. ಲಕ್ಷ್ಮೀದೇವಿ ತಾನು ಸ್ವಂತ ವೇದಗಳಲ್ಲಿ ಹೇಳಿಕೊಂಡ ಮಾತು, ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಯಾರಿಗೆ ಏನು ಬೇಕಾದರೂ ನಾನು ಮಾಡಬಲ್ಲೆ ಅಂತ. ಅವರವರ ಯೋಗ್ಯತೆ, ಅವರವರ ಸಾಧನೆ, ಅವರವರ ಭಕ್ತಿ, ಅವರವರ ಶ್ರದ್ಧೆ, ನಿಷ್ಠೆ, ಸತ್ಕರ್ಮಗಳು, ಇವುಗಳೆಲ್ಲವನ್ನು ಚೆನ್ನಾಗಿ ಪರಿಗಣಿಸಿ ಅದಕ್ಕೆ ತಕ್ಕಂತೆ ರುದ್ರ ಪದವಿಯಲ್ಲಿ ಕೂಡಿಸಬೇಕು ಅಂದರೆ ರುದ್ರ ಪದವಿ, ಬ್ರಹ್ಮ ಪದವಿ, ಇಂದ್ರಾಜ ದೇವತೆಗಳಂತೂ ಸರಿಯೇ ಸರಿ. ಅವರವರ ಯೋಗ್ಯತೆಗೆ ತಕ್ಕಂತೆ ಆ ಸ್ಥಾನದಲ್ಲಿ ಕೂಡಿಸುವ ಶಕ್ತಿ ನನಗಿದೆ ಅಂತ ಸ್ವತಃ ಮಹಾಲಕ್ಷ್ಮಿ ಹೇಳಿಕೊಳ್ತಾಳೆ ವೇದದಲ್ಲಿ. ಆದರೆ ನನಗೂ ಈ ಶಕ್ತಿಯನ್ನು ಕೊಟ್ಟವ
ಈ ಶಕ್ತಿಯನ್ನು ತುಂಬಿದವ ಸಮುದ್ರದಲ್ಲಿ ಶೇಷಶಾಯಿಯಾಗಿ ಇರುವ ಶ್ರೀಮನ್ನಾರಾಯಣ ಅಂತ ಮಹಾಲಕ್ಷ್ಮೀ ದೇವಿ ಹೇಳಿಕೊಳ್ತಾಳೆ. ಇದು ನಾರಾಯಣನ ವೈಭವ. ಸಾಮಾನ್ಯವಾಗಿ ಹೇಳುವುದುಂಟು, ಒಬ್ಬನ ಶ್ರೀಮಂತಿಕೆ ಹೇಗೆ ಹಣ, ಭೂಮಿ, ಅವನ ಕೈ ಕೆಳಗಿರುವ ಆಳು ಮನುಷ್ಯರು, ಇವೆಲ್ಲದರ ಮೇಲೆ ಅವನ ಶ್ರೀಮಂತಿಕೆಯನ್ನು ಅಳೆಯುವಂತಹ ಪದ್ಧತಿ. ನಿಂದೇನಪ್ಪ ಆಸ್ತಿ, ನಿನ್ನ ಶ್ರೀಮಂತಿಕೆ ಎಷ್ಟು ಅಂತ ದೇವರಿಗೆ ಕೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ, ನನ್ನ ಆಸ್ತಿ ಕೇಳ್ತೀಯ, ಸುಮಾರಾಗಿ ಇಷ್ಟು ಎಕರೆ ಅಷ್ಟು ಎಕರೆ ಅಂತ ಹೇಳ್ತಾ ಇರ್ತಾರೆ. ಅಥವಾ ಒಂದು ಜಹಗೀರು, ಒಂದು ಊರು, ಎರಡು ಊರು ಜಹಗೀರುಗಳು ಹಳೆ ಕಾಲಕ್ಕೆ, ಈಗೆಲ್ಲ ಹೋಗಿದೆ. ಒಂದು ಕಾಲಕ್ಕೆ ದೇಶಮುಖರು, ದೇಶಪಾಂಡೆಯರು, ದೊಡ್ಡ ದೊಡ್ಡ ಊರುಗಳೇ ಅವರ ಹೆಸರಲ್ಲಿ ಇರ್ತಿತ್ತು. ಮಠಗಳಿಗೂ ಅನೇಕ ಊರುಗಳೇ ಜಹಗೀರಿದ್ವು ಒಂದು ಕಾಲಕ್ಕೆ. ಈಗೆಲ್ಲ ಸರ್ಕಾರ ತೆಗೆದುಕೊಂಡಿದೆ, ಆ ಮಾತಿರಲಿ. ಹಾಗಾದರೆ ಇಷ್ಟು ಊರುಗಳು ಇವರ ವಶದಲ್ಲಿವೆ, ಇಷ್ಟು ಹಣ ಇವರ ಹೆಸರಲ್ಲಿದೆ, ಇಷ್ಟು ಜನ ಇವರ ಹೆಸರಲ್ಲಿ ಊಟ ಮಾಡ್ತಾರೆ ಕೈ ಕೆಳಗೆ. ಹಾಗಾದರೆ ಇವರು ಬಹಳ ದೊಡ್ಡವರು ಅಂತ. ದೇವರಂತಾನೆ, ನಾನು ಏನು ಹೇಳಿ, ಎಷ್ಟು ಎಕರೆ ಅಂತ ಹೇಳಿ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಅರ್ಜುನನಿಗೆ ಹೇಳಿದ ಕೃಷ್ಣ, ಭೂಮಿ ಅಂತೇನಿದೆ ಅದೆಲ್ಲ ನನ್ನದೇ, ಇಷ್ಟು ಅಷ್ಟು ಅಂತ ಅಳೆಯೋದೇನು? ಇದರೊಳಗಿದ್ದು ಯಾರು ಅಳಿಯುವವರಿದ್ದಾರೋ ಅವರು ಅಳಿತಾರೆ. ಅಳಿಯದೇ ಅನಾದಿ ಕಾಲದಿಂದ ಉಳಿದವ ನಾನ್ಯಾಕೆ ಇದನ್ನು ಅಳಿಯಬೇಕು? ನಾನು ಅಳಿಯೋದೇನಿಲ್ಲ, ಇದರೊಳಗೆ ಇದ್ದದ್ದೆಲ್ಲ ನನ್ನದೇ. 4 ದಿನ ಇದ್ದು ಅಳಿದು ಹೋಗುವವರು ಅಳಿದುಕೊಂಡು ಉಳಿಯುವವರು. ಅರ್ಥ ಆತಲ್ಲ? ಆ ಅಳಿಯೋದು ಬೇರೆ, ಈ ಅಳಿಯೋದು ಬೇರೆ. 4 ದಿನ ಇದ್ದು ಅಳಿದು ಹೋಗುವವರು, ಅಳಿದು ಬದುಕುವವರು, ಅಳಿದು ಉಳಿಯುವವರು. ಈ ಇಳೆಯೊಳಗೆ ಅಳಿಯದೆ ಉಳಿಯುವಂತಹ ನಾನು ಅಳಿಯುವ ಅವಶ್ಯಕತೆ ಇಲ್ಲ. ಇದೆಲ್ಲವೂ ನನ್ನದೇ. ಭೂಮಿಯೆಲ್ಲ ನನ್ನ ಅಧೀನ. ಏನೋ 1 ಲಕ್ಷ 2 ಲಕ್ಷ ಕೊಟ್ಟು 5, 10 ಇವತ್ತಿನ ಕಾಲಕ್ಕೆ ಹೆಚ್ಚಾಗಿರ್ಬೋದು ಬೆಲೆ, ಇದಿಷ್ಟು ಭೂಮಿ ನನ್ನದು ಅಂತ ಅಂದುಕೊಳ್ತಾರೆ. ಯಾರದದು ಭೂಮಿ? ಎಷ್ಟು ದಿವಸ ಅದು? ಅದರ ಮೇಲೆ ಏನು ಅಧಿಕಾರ ಇವನಿಗೆ? ಏನು ತಿಳುವಳಿಕೆ ಇದೆ? ಒಳಗೇನಿದೆ ಗೊತ್ತಿಲ್ಲ. ಎಂತಹ ಜನ ಅಂದರೆ, ಉಪನಿಷತ್ತು ಹೇಳ್ತದೆ ಅನೃತಾಪಿಧಾನಾಹ ಅಂತ. ಭೂಮಿಯಲ್ಲಿ ಬೇಕಾದಷ್ಟು ನಿಧಿ ಇಟ್ಟಿರ್ತಾರೆ, ಬೇಕಾದಷ್ಟು ಸಂಪತ್ತಿದೆ. ಅದೇ ಭೂಮಿಯನ್ನು ಇವನು ಕೊಂಡು ತೆಗೆದುಕೊಂಡಿದ್ದಾನೆ, ಅದರ ಮೇಲೆ ಹಾಸಿಗೆ ಹಾಸಿಕೊಂಡು ಮಲ್ಕೊಳ್ತಾನೆ. ಒಳಗೇನಿದೆ ಅಂತ ಗೊತ್ತಿಲ್ಲ. ಕೈಯಲ್ಲಿ ಭಿಕ್ಷೆ, ಅಲ್ಲೇ ಮನೆಯಲ್ಲಿ ಮಲ್ಕೊಂಡಿರ್ತಾನೆ, ದಿವಸ ಭಿಕ್ಷೆ ಬೇಡ್ಕೊಂಡು ಬರ್ತಾನೆ. 5-10 ರೂಪಾಯಿ ಕೂಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಗೊತ್ತಿಲ್ಲ ನಾನೆಲ್ಲಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ತೇನೋ ಅಲ್ಲಿಗೆ ಕೋಟಿ ರೂಪಾಯಿಯಷ್ಟು ನಿಧಿ ಇದೆ ಅಂತ ಗೊತ್ತಿಲ್ಲದೆ ಅದರ ಮೇಲೆ ಇರ್ತಾನೆ. ಇದು ನನ್ನ ಭೂಮಿ ಅಂತ ತಿಳ್ಕೊತಾನೆ. ಮತ್ತೆ ಆ ಭೂಮಿಯೊಳಗಿದ್ದ ನಿಧಿ ಗೊತ್ತಿಲ್ಲ, ಆ ಭೂಮಿಯೊಳಗಿದ್ದ ಏನೇನೋ ಅದ್ಭುತವಾದಂತಹ ಖನಿಜಗಳಿವೆ ಗೊತ್ತಿಲ್ಲ, ಅದರ ಉಪಯೋಗ ಏನು ಗೊತ್ತಿಲ್ಲ, ಅದನ್ನು ಹೇಗೆ ಸೃಷ್ಟಿ ಮಾಡಬೇಕು ಗೊತ್ತಿಲ್ಲ. ಇದು ನನ್ನ ಭೂಮಿ ಅಂತ ಹೆಸರಿಗೆ ಮಾತ್ರ. ಭೂಮಿಯ ಕಣಗಳಲ್ಲಿ ಒಂದೊಂದು ಪರಮಾಣುವಿನಲ್ಲಿ ಅನಂತ ಭಾಗಗಳಿವೆ. ಅರ್ಥ ಮಾಡಿಕೊಳ್ಳಿ, ಒಂದೊಂದು ಪರಮಾಣುವಿನೊಳಗೂ ಅನಂತ ಭಾಗಗಳಿವೆ. ಇದನ್ನು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಅನುವ್ಯಾಖ್ಯಾನದಲ್ಲಿ. ಇವತ್ತು ವಿಜ್ಞಾನ ಅದನ್ನು ಒಪ್ತಾ ಇದೆ. ಅಂತಹ ಕಣಗಳಲ್ಲಿ ತುಂಬಿಕೊಂಡು ಅದನ್ನೂ ನಿಯಂತ್ರಣ ಮಾಡುವಂತಹ ವ್ಯಕ್ತಿ ಭಗವಂತ. ಒಂದು ಸೂಕ್ಷ್ಮವಾದ ಪರಮಾಣು ತೆಗೆದುಕೊಂಡ್ರೆ, ಆಟಮ್ ತೆಗೆದುಕೊಂಡ್ರೆ ಅದರೊಳಗೂ ಕೂಡ
ಆ ಪರಮಾಣುವಿನ ಸ್ವಭಾವಕ್ಕೆ ಜಾತಿಗೆ ತಕ್ಕಂತೆ 93 ಸೂಕ್ಷ್ಮವಾದಂತಹ ಪಾರ್ಟಿಕಲ್ಸ್ಗಳು ಒಂದೊಂದು ಸಣ್ಣ ಪರಮಾಣುವಿನೊಳಗೂ ಸುತ್ತುತ್ತಾ ಇರ್ತವೆ. ಎಲೆಕ್ಟ್ರಾನ್ಸ್ ಒಂದಕ್ಕೊಂದು ತಾಕದಂತೆ ಕಾಣದ ಪರಮಾಣುವಿನೊಳಗೆ 10 100ರವರೆಗೆ ಎಲೆಕ್ಟ್ರಾನ್ಸ್ಗಳು ಒಂದಕ್ಕೊಂದು ತಾಕದಂತೆ ಸುತ್ತಬೇಕಾದರೆ ಎಂತಹ ಅದ್ಭುತವಾದ ಕಾರ್ಯ ಅದು. ಮಾಡಿಸುವವರು ಯಾರು? ಸುತ್ತುವ ಎಲೆಕ್ಟ್ರಾನ್ಸ್ಗಳನ್ನು ಸುತ್ತಿಸುವವ ಯಾರು? ಆ ಶಕ್ತಿಯನ್ನು ಒಳಗೆ ಕೊಟ್ಟವ ಯಾರು? ಸಣ್ಣ ವಸ್ತುವಿನೊಳಗೆ ಅಷ್ಟು ವಸ್ತುಗಳನ್ನು ಇಟ್ಟವರ್ಯಾರು? ಮೊದಲು ಇಟ್ಟವರ್ಯಾರು? ಸುತ್ತಿಸುವವರ್ಯಾರು? ಒಂದಕ್ಕೊಂದು ತಾಕದಂತೆ ಅವುಗಳಿಗೆ ಒಳಗೆ ಕುಳಿತು ಡೈರೆಕ್ಷನ್ ಕೊಡುವವರು ಯಾರು? ಯಾರಲ್ಲಿ? ಪೈಲಟ್. ಒಂದು ವಾಹನ ಇನ್ನೊಂದು ವಾಹನಕ್ಕೆ ತಾಕದಂತೆ ನೋಡಿಕೊಳ್ಳುವ ಡ್ರೈವರ್ ಒಳಗಿದ್ದಾನೆ. ಒಂದು ವಿಮಾನ ಮತ್ತೊಂದು ವಿಮಾನಕ್ಕೆ ಘರ್ಷಣೆಯಾಗದಂತೆ ನೋಡಿಕೊಳ್ಳುವ ಪೈಲಟ್ ಕುಳಿತಿದ್ದಾನೆ. ಒಂದು ಎಲೆಕ್ಟ್ರಾನ್ ಮತ್ತೊಂದು ಎಲೆಕ್ಟ್ರಾನ್ ಜೊತೆಗೆ ಘರ್ಷಣೆಯಾಗದಂತೆ ಒಳಗೆ ಸುತ್ತುವುದಕ್ಕೆ ಯಾರಿದ್ದಾರಲ್ಲಿ? ಅವನು ಭಗವಂತ. ಭೂಸ್ವಾಮಿ ಅಂತ ಹೇಳಿಕೊಳ್ಳುವ ದೇವ ಈ ತರಹದ ಭೂಸ್ವಾಮಿ. ಅಲ್ಲಿ ಇಲ್ಲಿ 10, 20 ಲಕ್ಷ 2 ಲಕ್ಷ ಕೊಟ್ಟು ತನ್ನ ಹೆಸರೊಳಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಂತಹ ಮಾನವನಂತಹ ಸ್ವಾಮಿ ಎಲ್ಲ ದೇವರು. ಭೂವರಾಹ ದೇವರು. ಭೂವರಾಹ ದೇವರು ಆಗಿನ ಕಾಲಕ್ಕೆ ಬಹಳ ಶ್ರೀಮಂತರಿದ್ರೆ ಕಾಣಿಸ್ತದೆ. ಸಾಕಷ್ಟು ಜಮೀನು ಖರೀದಿ ಮಾಡಿಕೊಂಡಿದ್ದಾರೆ. ಖರೀದಿ ಮಾಡಿಕೊಂಡವರಲ್ಲ, ತನ್ನ ಹೆಸರು ಹಚ್ಚಿಕೊಂಡವರಲ್ಲ. ಇಂತಹ ಸ್ವಾಮಿತ್ವ ಭಗವಂತನ ಸ್ವಾಮಿತ್ವ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಅಂದರೆ ಇದು. ಈ ರೀತಿಯ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಸ್ತುಗಳಲ್ಲಿಯೂ ತಾನಿದ್ದು ಅವುಗಳ ಶಕ್ತಿಯನ್ನು ಕೊಟ್ಟು ಅವುಗಳಲ್ಲಿ ಆಗುವ ಎಲ್ಲ ಕಾರ್ಯಗಳನ್ನು ಮಾಡಿಸುವಂತಹ ನಿಸ್ಸೀಮ ಶಕ್ತಿಯನ್ನು ಪಡೆದವ ಭಗವಂತ. ಎಷ್ಟೋ ಲಕ್ಷ ವರ್ಷಗಳ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಭೂಗರ್ಭದೊಳಗೆ ಪೆಟ್ರೋಲಿನಂತಹ ವಸ್ತು ಸೃಷ್ಟಿಯಾಗಿದೆ. ಸಮುದ್ರದ ಆಳದೊಳಗೆ ಭೂಗರ್ಭದೊಳಗೆ ಇವತ್ತು ಅದನ್ನು ಉಪಯೋಗಿಸಿ ಇಡೀ ವಿಶ್ವ ಸಣ್ಣದಾಗಿ ಹೋಗಿದೆ. ಒಂದು ಊರಿನಿಂದ ಇನ್ನೊಂದು ಊರಕ್ಕೆ ನಡೆದು ಹೋಗುವ ಕಾಲದಲ್ಲಿ ಬಹಳ ದೂರ ಇತ್ತು. ಒಬ್ಬರಿಗೆ ಇನ್ನೊಬ್ಬರು, ಒಂದು ಊರಿಗೆ ಮತ್ತೊಂದು ಊರು, ಒಂದು ದೇಶಕ್ಕೆ ಇನ್ನೊಂದು ದೇಶ ಬಹಳ ದೂರ ಇತ್ತು. ಇವತ್ತು ವಾಹನಗಳಾಗಿ ವಿಮಾನಗಳಾಗಿ ಎಲ್ಲವೂ ಹತ್ತಿರ ಆಗಿದೆ. ಕಮ್ಯುನಿಕೇಷನ್ ಬೆಳೆದು ಮೊಬೈಲ್ಗಳು ಬಂದು ಇನ್ನೂ ಸಣ್ಣದಾಗಿದೆ ಜಗತ್ತು. ಜಗತ್ತಿದ್ದಷ್ಟೇ ಇದೆ. ಸಂಪರ್ಕ ಬಹಳ ಸುಲಭ ಆಗಿದೆ. ಟ್ರಾನ್ಸ್ಪೋರ್ಟ್ ಬಹಳ ಸುಲಭ ಆಗಿದೆ. ಹಣ ಸಾಕಷ್ಟಿದೆ. ಶೀಘ್ರದಲ್ಲಿ ಎಲ್ಲಿಯಾದರೂ ಮನುಷ್ಯ ಹೋಗಬಹುದು. ಇದಕ್ಕೆಲ್ಲ ಬೇಕಾದ ಆ ಪೆಟ್ರೋಲು. ವಿಜ್ಞಾನ ನಾವು ಬಹಳ ಪ್ರಗತಿಶೀಲ ಅಂತ, ಯಾವ ವಿಜ್ಞಾನವೂ ಪೆಟ್ರೋಲ್ ಹುಟ್ಟಿಸಿಲ್ಲ. ತೆಗೆಯುವ ವಿಧಾನ ಕಲಿಸಿದೆ. ಉಪಯೋಗಿಸುವಂತಹ ಕಲೆಯನ್ನು ಕಂಡುಕೊಂಡಿದೆ. ಸೃಷ್ಟಿ ಮಾಡಿದವ ಯಾರು? ಆ ಭೂಸ್ವಾಮಿ ಯಾರು? ಭಗವಂತನೇ. ಬಂಗಾರದಿಂದ ಒಬ್ಬನ ಶ್ರೀಮಂತಿಕೆಯನ್ನು ಅಳೀತಾರೆ. ಬಂಗಾರ ಇರುವುದು ಭೂಗರ್ಭದಲ್ಲಿ. ಎಷ್ಟು ಅದ್ಭುತವಾಗಿ ಬಂಗಾರವನ್ನು ಇಟ್ಟಿದ್ದಾನೆ ದೇವರು. ಸೃಷ್ಟಿ ಮಾಡಿದ ಸ್ವಾಮಿ ಅದರ ರಕ್ಷಣೆಯನ್ನೂ ಮಾಡಿದ. ಏನೋ 10 ತೊಲೆ 20 ತೊಲೆ 100 ತೊಲೆ 200 ತೊಲೆ KG ಏನ್ರಿ, 2 KG ಏನ್ರಿ. ಭಾಳ ದೊಡ್ಡ ಶ್ರೀಮಂತ 100 KG ಏನೋ ಒಂದು ಟ್ರೆಸರಿ ಒಳಗಿಡ್ಬೋದು, ಬ್ಯಾಂಕ್ ಒಳಗಿಡ್ಬೋದು, ಮತ್ತೊಂದು ಇಡ್ಬೋದು. ದೇವರು ಸೃಷ್ಟಿ ಮಾಡಿದಂತಹ ಸುವರ್ಣ ಅದು ಅಪಾರ. ಕೋಟಿ 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 KGಗಳಷ್ಟು, ಇಡೀ ವಿಶ್ವ ಉಪಯೋಗಿಸುವಷ್ಟು. ಯಾವ ಟ್ರೆಸರಿ ಒಳಗಿಡಬೇಕು ದೇವರದನ್ನು? ಯಾವ ಬ್ಯಾಂಕ್ ಒಳಗಿಡಬೇಕು? ಆದರೆ ಉಳಿದ ಮಣ್ಣು ಕಲ್ಲು ದಾರಿಯಲ್ಲಿ ಸಿಗೋ ಹಾಗೆ ಬಂಗಾರವು ಸಿಕ್ಕರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಬೆಲೆ ಇರಬೇಕು. ಅದು ಬೆಲೆ ಬಾಳುವ ವಸ್ತು, ಅದು ಅಪರೂಪದ ವಸ್ತುವಾಗಿರಬೇಕು. ಆದರೆ ಕಂಡವರಿಗೆ ಸಿಗಬಾರದು.
ಇಷ್ಟು ಮೊತ್ತದೊಳಗಿರಬೇಕು. ಏನು ಮಾಡಬೇಕು ದೇವರು? ಏನು ಮಾಡಲಿಲ್ಲ. ಭೂಮಿಯೊಳಗೆ ಇಟ್ಟ, ಮಣ್ಣಿನ ಜೊತೆಗೆ ಸೇರಿಸಿದ, ಇದ್ದಲ ಜೊತೆಗೆ ಸೇರಿಸಿದ. ಅಂತಹ ಭೂಗರ್ಭದೊಳಗಿರುವ ಆ ಬಂಗಾರವನ್ನು ತೆಗೆಯಬೇಕಾದ್ರೆ ಎಷ್ಟು ಕಷ್ಟ ಇದೆ ನೋಡಿ. ಹಾಗಾದರೆ ಕಂಡವರಿಗೆ ಸಿಗುವುದಿಲ್ಲ. ಬೇಕಾದಷ್ಟಿದೆ, ಆದರೆ ಕಂಡವರಿಗೆ ಸಿಗೋದಿಲ್ಲ. ಬಹಳ ಕಷ್ಟಪಡಬೇಕು ಅಂದರೆ ಸಿಗತ್ತೆ. ಆ ರೀತಿ ಸೃಷ್ಟಿಯನ್ನು ಮಾಡಿ ಅದರ ರಕ್ಷಣೆಗೆ ಅಷ್ಟು ಸುಂದರವಾದ ವ್ಯವಸ್ಥೆ ಮಾಡಿದ. ಕಲ್ಲು ಮಣ್ಣುಗಳ ಜೊತೆಗೆ ಸೇರಿಸಿ ಅದನ್ನು ಎಸೆದ. ತಕೊಳ್ಳಿಯಿಂದ ಬೆವರು ಸುರಿಸಿದಾಗ, ಆಳಕ್ಕೆ ಇಳಿದಾಗ ಒಂದಿಷ್ಟು ಸಿಗಬಹುದು ಅನ್ನೋದಕ್ಕೆ ಅದಕ್ಕೆ ಬೆಲೆ ಇದೆ. ವಿಚಿತ್ರ ಅಂದರೆ ಸುವರ್ಣ ಎರಡೂ ಹಾಗೇ ಇದೆ. ಶಾಸ್ತ್ರದ ಸುವರ್ಣವೂ ಹೀಗೆ ಇದೆ, ವ್ಯವಹಾರದ ಬಂಗಾರದ ಸುವರ್ಣವೂ ಹಾಗೆ ಇದೆ. ಎರಡನ್ನೂ ದೇವರು ಹಾಗೆ ಮಾಡಿದ್ದಾನೆ. ಈ ಬಂಗಾರಕ್ಕಿಂತಲೂ ಶಾಸ್ತ್ರದ ಸುವರ್ಣಕ್ಕಿರುವ ಬೆಲೆಯಂತೂ ಇನ್ನೂ ಬಹಳ. ಯಾರು ಮುಕ್ತಿಗೆ ಯೋಗ್ಯರೋ ಅವರಿಗೆ ಮಾತ್ರ ತತ್ವಜ್ಞಾನ ಆಗಬೇಕು. ಮುಕ್ತಿಗೆ ಯಾರು ಯೋಗ್ಯರಲ್ಲ ಅವರಿಗೆ ತತ್ವಜ್ಞಾನ ಆಗಬಾರದು. ಯಾರು ಪಾಪ ಮಾಡಿದ್ದಾರೆ, ಪ್ರತಿ ಜನ್ಮದಲ್ಲಿಯೂ ಪಾಪಕೃತ್ಯಗಳನ್ನೇ ಮಾಡ್ತಾರೆ, ಅಂತಹ ಅಯೋಗ್ಯರಿಗೆ ತತ್ವಜ್ಞಾನ ಸಿಗಬಾರದು. ಯೋಗ್ಯರಿಗೆ ತತ್ವಜ್ಞಾನ ಸಿಗಬೇಕು, ದೇವರ ಸಂಕಲ್ಪ. ಆದರೆ ಶಾಸ್ತ್ರಗಳನ್ನು ಬೀಗ ಹಾಕಿಟ್ಟಿದ್ದಾನ ದೇವರು. ಶಾಸ್ತ್ರಗಳು ಓಪನ್ ಆಗಿವೆ. ಯಾರಾದರೂ ಗ್ರಂಥಗಳನ್ನು ಬರ್ಕೊಳ್ಬೋದು ಹಳೆ ಕಾಲಕ್ಕೆ. ಇವತ್ತಂತೂ ಮುದ್ರಣವಾಗಿದೆ. ಈಗಂತೂ ಕೈಯಲ್ಲಿಯೇ ಇದೆ. ಈ ಲೈಬ್ರರಿ, ಎಲೆಕ್ಟ್ರಾನಿಕ್ ಲೈಬ್ರರಿ ಎಲ್ಲರ ಕೈಯಲ್ಲಿದೆ, ಕುಳಿತಲ್ಲಿಯೇ ನೋಡ್ಬೋದು. ಆದರೆ ದೇವರು ಇಷ್ಟು ಸುಲಭವಾಗಿ ಎಲ್ಲರ ಕೈಗೆ ಸಿಗೋ ಹಾಗೆ ಶಾಸ್ತ್ರ ಇದ್ದರೂ ಹೇಗೆ ಆ ಸುವರ್ಣ ಮಣ್ಣು ಕಲ್ಲುಗಳ ಜೊತೆಗೆ ಸೇರಿದ್ದಕ್ಕೆ ಅದನ್ನು ತೆಗೆಯುವುದು ಬಹಳ ಕಷ್ಟ. ಕಷ್ಟಪಟ್ಟರೆ ಮಾತ್ರ ಸಿಗತ್ತೆ, ಬೆಲೆ ಕೊಟ್ಟರೆ ಮಾತ್ರ ಸಿಗತ್ತೆ. ಕಷ್ಟ ತಾನಾದರೂ ಪಡಬೇಕು, ಇಲ್ಲ ಕಷ್ಟಪಟ್ಟು ಗಣಿಯಲ್ಲಿ ಇಳಿದು ತೆಗೆದವರಿಗೆ ಹಣ ಆದರೂ ಕೊಡಬೇಕು, ಅಂಥವರಿಗೆ ಸಿಗತ್ತೆ. ಹಾಗೆ ಶಾಸ್ತ್ರ ಓಪನ್ ಆಗಿದ್ದರೂ ಕೂಡ ಶಾಸ್ತ್ರದೊಳಗಿನ ಸುವರ್ಣಗಳು, ತತ್ವಗಳನ್ನು ತಿಳಿಸುವ ಏನು ನಿಜವಾದ ಸೂಕ್ಷ್ಮವಾದ ವಾಕ್ಯಗಳಿವೆ, ರಹಸ್ಯಗಳಿವೆ, ಅವುಗಳು ಮಾತ್ರ ಸುಲಭವಾಗಿ ಸಿಗೋದಿಲ್ಲ. ಕಷ್ಟಪಟ್ಟು ಅಧ್ಯಯನ ಮಾಡಿದರೆ ಮಾತ್ರ ಶುದ್ಧ ಸದಾಚಾರಿಗಳಾಗಿ ಶ್ರದ್ಧೆಯಿಂದ ತಪೋ ದಮಃ ಕರ್ಮೇತಿ ಪ್ರತಿಷ್ಠಾ ತಲವಕಾರ ಹೇಳುತ್ತದೆ. ತಪಸ್ಸಿರಬೇಕು, ಸತ್ಕರ್ಮಗಳನ್ನು ಮಾಡಬೇಕು, ನಿಷ್ಠೆ ಇರಬೇಕು, ಗುರುಗಳ ಸೇವೆ ಮಾಡಬೇಕು. ಆ ರೀತಿ ಕಷ್ಟಪಟ್ಟು ಅಧ್ಯಯನ ಮಾಡಿದರೆ ಮಾತ್ರ ಶಾಸ್ತ್ರದ ಮರ್ಮ ತಿಳಿಯುತ್ತೆ. ಕೇವಲ ಶಾಸ್ತ್ರದ ಮೇಲ್ಮೈ ತಿಳಿಯಬಹುದು, ನಿಜವಾದ ಮರ್ಮ ತಿಳಿಯಬೇಕು ಅಂದರೆ ಸುಲಭವಾಗಿ ತಿಳಿಯೋದೇ ಇಲ್ಲ. ತಾನಾದರೂ ಕಷ್ಟಪಡಬೇಕು. ಕಷ್ಟಪಟ್ಟವರಿಗೆ ಅಲ್ಲಿ ಹೇಗೆ ಹಣ ಕೊಡಬೇಕೋ ಕಷ್ಟಪಟ್ಟವರಲ್ಲಿ ಭಕ್ತಿಯನ್ನಾದರೂ ಮಾಡಬೇಕು, ಅವರ ಅನುಗ್ರಹವನ್ನಾದರೂ ಪಡೆಯಬೇಕು. ಅಂದಾಗ ಶಾಸ್ತ್ರದ ಮರ್ಮ ನಮಗೆ ತಿಳಿಯುತ್ತೆ ಹೊರತು ಇಲ್ಲದೇ ಇದ್ದರೆ ತಿಳಿಯೋದಿಲ್ಲ. ಎರಡೂ ಸುವರ್ಣಗಳ ವ್ಯವಸ್ಥೆಯನ್ನು ಹೀಗೆ ಮಾಡಿಟ್ಟಿದ್ದಾನೆ ದೇವರು. ಅವನು ನಿಜವಾದ ಭೂಮಿಯ ಒಡೆಯನೋ ಏನೋ 4 ಕಾಸು ಕೊಟ್ಟು ನಮ್ಮದು ಅಂತ ಕಾಗದದ ಮೇಲೆ ಬರೆದುಕೊಂಡವರು ಭೂಮಿಯ ಒಡೆಯರು ಹೇಳಿ? ಇದು ಪರಮಾತ್ಮನ ಭೂಸ್ವಾಮಿತ್ವ. ಭೂಮಿ ಆಪಃ ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ. ಭೋಜರಾಜನ ಕಕ್ಕ ಮುಂಜರಾಜ ಭೋಜರಾಜನನ್ನು ಕೊಲ್ಲಿಸಿ ತಾನು ಸಿಂಹಾಸನವನ್ನು ಏರಬೇಕು ಅಂತ ಪ್ರಯತ್ನ ಮಾಡ್ತಾನೆ. 4 ಜನ ಕೆಲಸಗಾರರಿಗೆ ಭೋಜರಾಜನ ತಂದೆಯ ರಾಜ್ಯ ಭೋಜರಾಜನಿಗೆ ಬರಬೇಕದು. ಆದರೆ ಕಕ್ಕ ಹುಡುಗ ಚಿಕ್ಕವನಿದ್ದಾನೆ ಅಂತ ಅವನನ್ನು ಕೊಲ್ಲಿಸಿ ತಾನೇ ರಾಜ್ಯವನ್ನು ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿದ. 4 ಜನ ಕೆಲಸಗಾರರಿಗೆ ಹೇಳಿದ, ಈ ಹುಡುಗನನ್ನು ಕರ್ಕೊಂಡು ಹೋಗಿ ಕೊಂದು ಬರಬೇಕು, ಕೊಂದದ್ದಕ್ಕೆ ನನಗೆ ಚಿಹ್ನ ತೋರಿಸ್ಬೇಕು.
ಅವನ ಬಟ್ಟೆ ರಕ್ತರಂಜಿತವಾದದ್ದನ್ನು, ನಿಮಗಿಷ್ಟು ಬಹುಮಾನ ಕೊಡ್ತೇನೆ ಅಂತ ಕರ್ಕೊಂಡು ಹೋದರು. ಅವರಿಗಾದರೂ ಹೇಗೆ ಮನಸ್ಸು ಬರ್ತದೆ? ಇದೇ ಮನೆಯ ಉಪ್ಪು ತಿಂದವರು, ಇವರ ತಂದೆಯ ಕೈಯಲ್ಲಿಯೇ ಬೆಳೆದವರು, ರಾಜಕುಮಾರನನ್ನು ಕೊಂದು ಬಾ ಅಂತ ಹೇಳ್ತಾನಲ್ಲ, ಹೇಗೆ ಮನಸ್ಸಾಗತ್ತೆ? ಮನಸ್ಸಾಗಲಿಲ್ಲ. ಯಾವುದೋ ಒಂದು ಮೊಲ ಕೊಂದು ಅದರ ರಕ್ತವನ್ನು ಇವನ ಬಟ್ಟೆಗೆ ಹಚ್ಚಿ ಅದೇ ಬಟ್ಟೆ ತೆಗೆದುಕೊಂಡು ಹೋಗಿ ತೋರಿಸಿದರು, ಕೊಂದಿದ್ದೇವೆ ಅಂತ. ಆದರೆ ಹೋಗುವಾಗ ಭೋಜರಾಜ ಹೇಳಿದ, ನೀವೇನಾದರೂ ತೋರಿಸಿ, ನಾನೊಂದು ಶ್ಲೋಕ ಕೊಡ್ತೇನೆ, ಈ ಶ್ಲೋಕ ಕೊಡಿ ಅಂತ. ಈ ಶ್ಲೋಕವನ್ನು ಬರೆದು ಕಳಿಸ್ತಾನೆ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಸಿಂಧುರ್ಯೇನ ಮಹೋದಧೌ ವಿರಚಿತ ಕ್ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತ ವಸುಮತಿ ಮುಂಜತ್ವಯಾ ಯಾಸ್ಯತಿ. ಸಂಸ್ಕೃತದ ಜ್ಞಾನ ಇತ್ತು ಆ ಹುಡುಗನಿಗೆ. ಮುಂದೆ ದೊಡ್ಡ ರಾಜನಾದ. ಅವನ ರಾಜ್ಯದೊಳಗೆ ಎಂಥೆಂತಹ ಕವಿಗಳಾಗಿ ಹೋದರು. ಅಂತಹ ಜ್ಞಾನದ ಪ್ರೀತಿಯನ್ನು ಮಾಡುವ ವ್ಯಕ್ತಿ ಅವನಂದ 3 ಯುಗಗಳು, ಇದು ಕಲಿಯುಗ ಅಲ್ವಾ, ಹಿಂದಿನ 3 ಯುಗಗಳನ್ನು ಕೋಟ್ ಮಾಡ್ತಾನೆ. ಕೃತಯುಗದೊಳಗೆ ದೊಡ್ಡ ರಾಜ ಮಾಂಧಾತ. ಆ ಮಾಂಧಾತರ ರಾಜನ ರಾಜ್ಯ ಹೇಗಿತ್ತು, ಅವನ ರಾಜ್ಯದ ಟೆರಿಟರಿ ಏನು ಅಂದರೆ, ಶ್ರೀಮದ್ ಭಾಗವತ ಹೇಳುತ್ತದೆ, ಯಾವತ್ ಸೂರ್ಯ ಉದಯತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಯತೆ. ಗೋಡೆ, ಕಲ್ಲು, ಕೋಟೆಗೋಡೆ ಯಾವುದೂ ಅವನ ರಾಜ್ಯದ ಸೀಮೆಯನ್ನು ತೋರಿಸುವುದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾದರೆ ಅವನ ರಾಜ್ಯದ ಸೀಮಾ ಯಾವುದು ಅಂದರೆ, ಸೂರ್ಯನ ಬೆಳಕು ಚಂದ್ರನ ಬೆಳಕು ಎಲ್ಲಿಯವರೆಗೆ ಬೀಳುತ್ತೋ ಅದು ಅವನ ರಾಜ್ಯ ಅಂತ. ಅಂದರೆ ಹೇಗಿರಬೇಕು ನೋಡಿ. ಅದರರ್ಥ ಇದು ಭಾಗವತದಲ್ಲಿ ಬರ್ತದೆ. ಮಹಾಭಾರತ ಹೇಳುತ್ತದೆ, ಇಂಥ ದೊಡ್ಡ ರಾಜ್ಯವನ್ನು ಮಾಂಧಾತ ಗಳಿಸಿದ್ದು ಅವತ್ತಿನ ಕಾಲದೊಳಗೆ. ವಿಮಾನ ಇರಲಿಲ್ಲ, ಹೆಲಿಕಾಪ್ಟರ್ ಇಲ್ಲ, ರಾಕೆಟ್ ಇಲ್ಲ, ಇವತ್ತಿನ ಕಾಲದ್ದಿಲ್ಲ ಅಂತ ಅರ್ಥ. ಎಲ್ಲನೂ ಇತ್ತು ಆವತ್ತಿನ ಕಾಲಕ್ಕೆ. ಭಾರದ್ವಾಜ ವಿಮಾನಶಾಸ್ತ್ರ ನಮ್ಮ ಪ್ರಾಚೀನವಾದ ಭಾರತದಲ್ಲಿ ಇದ್ದು ಅದ್ಭುತವಾದ ಸಾಧನೆಗಳು ಆಗಿನ ಕಾಲಕ್ಕಿದ್ದವು ಅನ್ನೋದಕ್ಕೆ ಇದೇ ಸಾಕ್ಷಿ. ಮಹಾಭಾರತ ಹೇಳ್ತದೆ, 12 ದಿನಗಳಲ್ಲಿ ಇಂತಹ ದೊಡ್ಡ ರಾಜ್ಯವನ್ನು ಕಟ್ಟಿದ್ದಾನೆ ಮಾಂಧಾತರ ರಾಜ. ಏನವನ ಅದ್ಭುತವಾದ ರಾಜನೀತಿ, ಅವನ ಸೈನ್ಯ, ಅವನ ಬುದ್ಧಿವಂತಿಕೆ, ಅವನ ಕೈ ಕೆಳಗಿರುವ ಮಂತ್ರಿಗಳು ಹೇಗಿದ್ದರು ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 12 ದಿನಗಳಲ್ಲಿ ಕಟ್ಟಿದ್ದಾನೆ ಇಂಥ ರಾಜ್ಯವನ್ನು. ಅಷ್ಟು ಅದ್ಭುತವಾದ ಪರಾಕ್ರಮಿ. ಆದರೆ ಇಷ್ಟು ಒದರ್ಕೋಬೇಕಾಗಿದೆ ಮಾಂಧಾತನ ಬಗ್ಗೆ ಹೇಳಲಿಕ್ಕೆ. ಇವತ್ತು ಯಾರಿಗೂ ಹೆಸರೂ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಪುರಾಣ ಕೇಳಿದವ್ರಿಗೆ ಕೆಲವರಿಗೆ ಗೊತ್ತು. ಭೋಜರಾಜ ಅಂತಾನೆ, ಇಂಥ ದೊಡ್ಡ ರಾಜ, ಇಂತಹ ದೊಡ್ಡ ರಾಜ, ಇವತ್ತು ಅವನ ಹೆಸರು ಇಲ್ಲ. ಎಲ್ಲಿ ಹೆಸರು ಕೂಡ ಉಳಿದಿಲ್ಲ, ಶಾಸನಗಳು ಉಳಿದಿಲ್ಲ, ಯುಗಗಳು ಉರುಳು ಹೋದವು, ಅವನ ಹೆಸರು ಹೋಯಿತು. ವೇದವ್ಯಾಸದೇವರು ಪುರಾಣದಲ್ಲಿ ದಾಖಲು ಮಾಡಿದ್ದಾರೆ ಅಂತ ಉಳಿದಿದೆ, 4 ಜನರಿಗೆ ಗೊತ್ತು. ಇಡೀ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡ ಅವನೆಲ್ಲಿ ಉಳಿದ? ಇನ್ನು ತ್ರೇತಾಯುಗಕ್ಕೆ ಬಂದರೆ, ಸಿಂಧುರ್ಯೇನ ಮಹೋದಧೌ ವಿರಚಿತ, ದೊಡ್ಡದಾದ ಸಮುದ್ರ, ಸಮುದ್ರದ ಮಧ್ಯದಲ್ಲಿ ದೊಡ್ಡದಾದಂತಹ ಸೇತುವೆಯನ್ನು ಕಟ್ಟಿದ ಮಹಾನುಭಾವ ಶ್ರೀರಾಮಚಂದ್ರ. ಏನನ್ನಬೇಕಾಗಿತ್ತು ಭೋಜರಾಜ? ಮಾಂಧಾತ ಚ ಮಹೀಪತಿ ಕೃತಯುಗ ಅಲಂಕಾರ ಭೂತೋ ಗತಃ. ಕೃತಯುಗದ ಮಾಂಧಾತ ಇವತ್ತಿಲ್ಲ, ಹೋದ. ಆದರೆ ತ್ರೇತಾಯುಗದ ರಾಮ ಹೋದ ಅನ್ನೋ ಆಗಿಲ್ಲ. ಅಂದರೆ ಇವನು ಹೋಗೇ ಬಿಡ್ತಿದ್ದ. ಅವನೆಲ್ಲಿ ಹೋಗ್ತಾನೆ? ಅವನಿನ್ನು ಇದ್ದಾನೆ. ಅನಾದಿ ಅನಂತ, ಹುಟ್ಟಿಲ್ಲ ಸಾವಿಲ್ಲ ಭಗವಂತನಿಗೆ. ಶಬ್ದವನ್ನು ಬಹಳ ಚೆನ್ನಾಗಿ ಆಡಿದ್ದಾನೆ ಭೋಜರಾಜ.
ಸಿಂಧುರ್ಯೇನ ಮಹೋದಧೋ ವಿರಚಿತ ಕ್ವಾಸೌ ದಶಾಸ್ಯಾಂತಕಃ. ಮೇಲ್ನೋಟಕ್ಕೆ ಅರ್ಥ ಬೇರೆ, ಒಳ ಅರ್ಥ ಬೇರೆ. ಮೇಲ್ನೋಟಕ್ಕೆ ಅಂತಹ ದೊಡ್ಡ ಸೇತುವೆಯನ್ನು ಸಮುದ್ರದೊಳಗೆ ಕಟ್ಟಿದೆ ಅಂತನ್ನುವ ಹೆಗ್ಗಳಿಕೆಯನ್ನು ಅನುಭವಿಸಿದನಲ್ಲ, ಆ ರಾಮನಾದರೂ ಈಗೆಲ್ಲಿದ್ದಾನೆ? ತ್ರೇತಾಯುಗದ ರಾಮ, ಅವನೂ ಈಗಿಲ್ಲ ಅಂತನಿಸುತ್ತೆ. ಕ್ವಾಸೌ ಅಂದರೆ ಎಲ್ಲಿ ಅಂತ. ಸಂಸ್ಕೃತದೊಳಗೆ ಕ್ವ ಅಸೌ, ಅವನೆಲ್ಲಿದ್ದಾನೀಗ ಅಂತ. ಇಲ್ಲ, ಹೀಗರ್ಥ ಅಲ್ಲ. ಶ್ರೀರಾಮಚಂದ್ರ ಸಾಕ್ಷಾತ್ ಭಗವಂತ ಅಂತ ತಿಳಿದ ಪ್ರಾಚೀನರು ಹೀಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕ್ವಾಸೌ ದಶಾಸ್ಯಾಂತಕಃ ಅಂದರೆ ಸರಿ, ಶ್ರೀರಾಮಚಂದ್ರನಂತೆ ಅನಾದಿನಿತ್ಯವಾದ ವ್ಯಕ್ತಿತ್ವವಾಗಿದ್ದರೆ ಅಂತಹ ಭೂಮಿಯನ್ನು ನನ್ನದು ಅಂತ ಹೇಳಿಕೊಂಡ್ರೆ ಅರ್ಥ ಇರ್ತಿತ್ತೋ ಏನೋ. ಆದರೆ ನೀನೇನು ಶ್ರೀರಾಮಚಂದ್ರನ ಕ್ವಾಸೋ ದಶಾಸ್ಯಾಂತಕಃ, ಅವನ ಯೋಗ್ಯತೆಯಲ್ಲಿ ನೀನೆಲ್ಲಿ ಅಯೋಗ್ಯ? 4 ದಿವಸ ಕಣ್ಣು ತೆಗೆದು ಕಣ್ಣು ಮುಚ್ಚುವಂತಹ ನೀನೆಲ್ಲಿ, ಅವನೆಲ್ಲಿ? ಅದು ಒಂದು ವಿಷಯ ಬೇರೆ. ಕ್ವಾಸೋ ದಶಾಸ್ಯಾಂತಕಃ ಸರಿ. ಇನ್ನು ನೋಡಿ, ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ. ದೇವರ ಬಗ್ಗೆ ಮಾತ್ರ ಕ್ವಾಸವು ಹೊಂದಿದ್ದಾನೆ. ಯುಧಿಷ್ಠಿರಾದಿಗಳ ಬಗ್ಗೆ ಹೇಳುವಾಗ ಜೀವರ ಬಗ್ಗೆ ಮತ್ತೆ ಯಾತಾದಿವಂ ಭೂಪತೆ, ಅಲ್ಲಿಯೂ ಶಬ್ದದೊಳಗೆ ತಾರತಮ್ಯ. ಮಾಂಧಾತ ಒಬ್ಬ ಸಾಮಾನ್ಯ ರಾಜ, ಚಕ್ರವರ್ತಿ. ಯುಧಿಷ್ಠಿರಾದಿಗಳು ದೇವತೆಗಳು ಅನ್ನೋದಕ್ಕೆ ಬರೀ ಗತಾಹ ಅನ್ನಲಿಲ್ಲ, ಯಾತಾಹ ದಿವಂ ಭೂಪತೆ. ಅವರೆಲ್ಲ ತಮ್ಮ ಅವತಾರ ಕಾರ್ಯ ಮುಗಿಸಿ ಸ್ವರ್ಗಕ್ಕೆ ಹೋದರು, ಅವರೂ ಈ ಭೂಮಿಯ ಮೇಲೆ ತಮ್ಮ ಅಭಿಮಾನ ಇಟ್ಟುಕೊಂಡಿಲ್ಲ. ಮುಂಜರಾಜ ರಾಮನೂ ಭೂಮಿ ತಗೊಂಡು ಹೋಗಲಿಲ್ಲ, ಮಾಂಧಾತನೂ ತಗೊಂಡು ಹೋಗಲಿಲ್ಲ, ಯುಧಿಷ್ಠಿರಾದಿಗಳು ಪಾಂಡವರು ಅವರೂ ತಗೊಂಡು ಹೋಗಲಿಲ್ಲ. ತೆಗೆದುಕೊಂಡು ಹೋಗೋ ಗಂಡಸು ಅಂದರೆ ನೀವೊಬ್ಬನೇ ಅಂತ ತಿಳ್ಕೊಂಡಿದ್ದೇ ಕಾಣಿಸ್ತದೆ ಅಂತ ವ್ಯಂಗ್ಯವಾಗಿ. ಅದರರ್ಥ ನೀನು ಇಲ್ಲಿ ಬಿಟ್ಟು ಹೋಗೋವನೇ, ಆ ಭೂಮಿಯ ಸಲುವಾಗಿ ನನ್ನ ಕೊಲೆ ಮಾಡಲಿಕ್ಕೆ ಯಾಕೆ ಕಳಿಸಿದ್ದೀಯಪ್ಪ ಅಂತ ಭೋಜರಾಜ ಹೇಳಿದ ಅಂತ. ಮುಂದೆ ಅವನಿಗೆ ವೈರಾಗ್ಯ ಬಂತು. ಭೋಜರಾಜ ರಾಜನಾದ ಆ ವಿಷಯ ಎಲ್ಲ ಇರಲಿ, ಹೇಳಬೇಕಾದದ್ದು ಭೂಮಿಯ ಒಡೆತನ ಭಗವಂತನ ಕೈಯಲ್ಲಿ ನಿಜವಾಗಿ ಇದ್ದದ್ದು. ಭೂಮಿ ಇನ್ನೊಂದು ಪ್ರಸಂಗದಲ್ಲಿ ಹೇಳ್ತಾರೆ, ವೇದಾಂತ ದೇಶಿಕಾಚಾರ್ಯರು ವಾಕ್ಯಾರ್ಥವನ್ನು ಮಾಡಬೇಕು ಅಂತ ಒಬ್ಬರಿಗೆ ಹೇಳಿ ಕಳಿಸ್ತಾರೆ. ನಿಮ್ಮ ಜೊತೆಗೆ ವಾಕ್ಯಾರ್ಥ ಮಾಡಬೇಕಾಗಿದೆ, ಶಾಸ್ತ್ರದ ಚರ್ಚೆ ಮಾಡಬೇಕಾಗಿದೆ, ನಾವು ಬರ್ತೇವೆ ಅಂತ. ಅವರು ಉತ್ತರ ಹೇಳಿದರು, ನಾವು ರಾಜಗುರುಗಳಾದಂತಹ ನಾವು ವಾಕ್ಯಾರ್ಥ ಮಾಡಬೇಕು ಅಂದರೆ ನೀವು ರಾಜಗುರುಗಳಾಗಿದ್ದರೆ ಮಾಡಬಹುದಾಗಿತ್ತು. ಸ್ಟೇಟಸ್ ಮೇಂಟೈನ್ ಮಾಡಿಕೊಳ್ಬೇಕು. ನೀವೊಬ್ಬರು ಸಾಮಾನ್ಯ ವಿದ್ವಾಂಸರಷ್ಟೇ, ದೊಡ್ಡ ಪಂಡಿತರಿರಬಹುದು, ಆದರೆ ಒಂದು ಆಸ್ಥಾನದೊಳಗೆ ರಾಜಗುರುಗಳಾಗಿ ಮೆರೆದವರಲ್ಲ ನೀವು. ನಾವು ಒಂದು ಆಸ್ಥಾನದೊಳಗೆ ರಾಜಗುರುಗಳಾಗಿದ್ದವರು. ಆದ್ದರಿಂದ ನಮ್ಮ ಜೊತೆಗೆ ವಾಕ್ಯಾರ್ಥ ಮಾಡಬೇಕಾದರೆ ರಾಜಗುರುಗಳೇ ಆಗಬೇಕು. ಹೀಗಾಗಿ ನಿಮ್ಮ ಜೊತೆಗೆ ನಮಗೆ ಶಾಸ್ತ್ರ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಯಯೋರೇವ ಸಮಂವಿತ್ತಂ ಯಯೋರೇವ ಸಮನ್ವಯ ತಯೋರ್ವಿವಾದೋ ಮೈತ್ರೀ ಚ ನೋತ್ತಮಾಧಮಯೋರಪಿ ವಿವಾಹ ವಿವಾದ. ಶಾಸ್ತ್ರದ ವಾಕ್ಯಾರ್ಥ ಚರ್ಚೆ ಅಥವಾ ಮದುವೆ, ಕನ್ಯಾವರ ಸಂಬಂಧ ಅಥವಾ ಗೆಳೆತನ, ಇದು ಏನಾಗಬೇಕಾದರೂ ಸ್ಟೇಟಸ್ಸು ಈಕ್ವಲ್ ಆಗಿರಬೇಕು. ನಾವು ನಿಮ್ಮ ಜೊತೆಗೆ ಶಾಸ್ತ್ರ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿದರು. ಆಗ ಇವರಂದರು, ಓಹೋ, ರಾಜಗುರುಗಳಾಗಿದ್ದೇವೆ ಅಂತನ್ನೋದಕ್ಕೋಸ್ಕರ ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂತಾರಲ್ಲ, ಇವರಿಗೆ ಸರಿಯಾಗಿ ಉತ್ತರ ಕೊಡ್ತೇನೆ ಎಂದರು. ಕ್ಷೋಣಿ ಕೋಣ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುಭ್ಯ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯಾನ್ನ ಮನ್ಯಾಮಹೇ ದೇವಂ ಸೇವಿತುಮೇವ ನಿಶ್ಚಿನುಮಹೇ ಯೋಸೌ ದಯಾಲು ಪುರಾ ಧಾನ ಮುಷ್ಟಿ ಮುಚೆ ಕುಚೇಲ ಮುನಯೇ ದತ್ತೇ ಸ್ಮ ವಿದ್ದೇಶತಾಂ. ಅವರಂದರು, ರಾಜಗುರುಗಳ, ಓಹೋ, ಹಾಗಾದರೆ ನಮಗೂ ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಟೇಟಸ್ ಈಕ್ವಲ್ ಆಗ್ತಾ ಇಲ್ಲ, ನಾವು ಬರೋದಿಲ್ಲ ಅಂತ ಇವ್ರು ಹೇಳಿದರೆ ತಿರುಗಿ.
ನೀವು ಬರಬೇಡಿ ಅಂದರೆ ಹೌದು ನಿಜ, ನಮಗೂ ಬರಬೇಕು ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಸ್ಟೇಟಸ್ ಈಕ್ವಲ್ ಇಲ್ಲ ಅಂತ. ಯಾಕೆ? ನೀವು ರಾಜಗುರುಗಳು ಅಂತ ತಿಳ್ಕೊಂಡ್ರಲ್ಲ, ನಮಗೂ ಒಬ್ಬ ರಾಜ ಇದ್ದಾನೆ ಅಂದರು. ನೀವು ಬೆನ್ನು ಹತ್ತಿದ ರಾಜ ಯಾರು, ನಾವು ಬೆನ್ನು ಹತ್ತಿದ ರಾಜ ಯಾರು ಅಂತ ಸ್ವಲ್ಪ ವಿಚಾರ ಮಾಡೋಣ ಅಂತ. ನೋಡ್ರಿ, ಪುರಂದರದಾಸರ ಮಾತೇ ಇದ್ದಾಗಿದೆ, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಅಂತ. ಇಂತಹ ದೊಡ್ಡದಾದ ಗ್ಯಾಲಕ್ಸಿ ಇದೆ, ಸಾವಿರಾರು ಭೂಮಿಗಳನ್ನು ನುಂಗುವಂತಹ ದೊಡ್ಡ ದೊಡ್ಡ ನಕ್ಷತ್ರಗಳಿವೆ. ಅದರೊಳಗೆ ಒಂದು ಸಣ್ಣ ಗ್ರಹ, ಅದು ಭೂಮಿ. ಈ ಭೂಮಿಯೊಳಗೆ ಬೇಕಾದಷ್ಟು ರಾಷ್ಟ್ರಗಳಿವೆ, ಅದರೊಳಗೆ ಒಂದು ರಾಷ್ಟ್ರ ಭಾರತ. ಬೇಕಾದಷ್ಟು ರಾಜ್ಯಗಳಿವೆ, ಅದರೊಳಗೆ ಒಂದು ರಾಜ್ಯ ಕರ್ನಾಟಕ. ಅದರೊಳಗೆ ಮತ್ತೆ ಬೇಕಾದಷ್ಟು ರಾಜರಿದ್ದಾರೆ, ಅದರೊಳಗಿನ ಒಂದು ಮೂಲೆಯ ದೇಶದ ರಾಜನ ಬೆನ್ನು ಹತ್ತಿ ಹಗಲು ಎರಳು ಸ್ತೋತ್ರ ಮಾಡಿದಾಗ ಅವನು ಎಸೆಯುವ ಒಂದು ಕಾಸಿಗೆ ಬಾಯಿ ಬಿಡುವಂತಹ ನೀವೆಲ್ಲಿ, ಏನೇನೂ ಗತಿಯಿಲ್ಲದೆ ಹರಕು ಬಟ್ಟೆಯೊಳಗೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟ ಸುಧಾಮನಿಗೆ ಅಷ್ಟೈಶ್ವರ್ಯಗಳನ್ನು ಸುರಿದಂತಹ ನಮ್ಮ ಸ್ವಾಮಿಯಲ್ಲಿ ಯಾವುದೋ ಒಬ್ಬ ರಾಜ, ಒಂದು ಸಣ್ಣ ದೇಶದ ರಾಜ, ಆದರೆ ಅವನಿಂದ ಒಂದು ಕಾಸು ಸಿಗಬೇಕು ಅಂದರೆ ತಾಸು ಸ್ತೋತ್ರ ಮಾಡಬೇಕು. ಸಿಗೋದು ಕಾಸು, ತಾಸು ಸ್ತೋತ್ರ, ಹಗಲು ಇರಳು ಉರುಳಬೇಕು. ಅಂದಾಗ ಅವನ ಮನಸ್ಸು ಅರಳಿದರೆ ಒಂದಿಷ್ಟು ಕೊಡಬಹುದು. ನಮ್ಮಪ್ಪ ಹಾಗೆಯ ಒಂದು ಕ್ಷಣ ಸ್ಮರಣೆ ಮಾಡಿದರೆ ಸಾಕು, ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟರೆ ಸಾಕು, ಐಶ್ವರ್ಯವನ್ನು ಸುರಿದ, ಹೊರಲಾರದಷ್ಟು ಐಶ್ವರ್ಯವನ್ನು ಅವನಿದ್ದಲ್ಲಿಗೆ ಕಳಿಸಿದ. ಆದರೆ ನಮ್ಮ ಸ್ವಾಮಿ ಒಂದು ಊರಿನ ರಾಜ ಅಲ್ಲ, ಒಂದು ರಾಜ್ಯದ ರಾಜ ಅಲ್ಲ, ಒಂದು ರಾಷ್ಟ್ರದ ರಾಜ್ಯ ಅಲ್ಲ, ಒಂದು ಭೂಮಿಯ ರಾಜ ಅಲ್ಲ, ವಿಶ್ವದ ರಾಜ. ವಿಶ್ವರಾಜನಾಗಿ ಇಷ್ಟು ಔದಾರ್ಯ, ಒಂದು ಮೂಲೆಯ ರಾಜರಾಗಿ ಇಂತಹ ಜಿಪುಣತನ. ಅಂತಹ ರಾಜರ ಗುರುಗಳು ನೀವಾದರೆ, ಇಂತಹ ರಾಜರ ದಾಸರಾದರೂ ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯಕ್ಕಿಂತ, ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮಗೇ ಸರಿ ಹೋಗೋದಿಲ್ಲ ಅಂತ ಇವರು ಉತ್ತರ ಬರೆದು ಕಳಿಸಿದರು. ಹೇಳೋ ತಾತ್ಪರ್ಯ, ಇದು ನಿಜವಾದ ಭಗವಂತನ ರಾಜ್ಯ, ಇದು ಭಗವಂತನ ಒಡೆತನ, ಇದು ದೊರೆತನ. ಇಂತಹ ಶ್ರೀಮಂತಿಕೆ, ಇಂತಹ ದೊರೆತನ ಇನ್ಯಾವ ದೇವರಲ್ಲಿ ನಾ ಕಾಣೆ. ಗಡಿಬಿಡಿ ಒಳಗೆ ಶಾಲೆಗ್ರಾಮ ಮೇಲೆ ಒಂದಿಷ್ಟು ನೀರು ಹಾಕಿ ಅವಸರದೊಳಗೆ ಪೂಜಾ ಮಾಡಿ ಪೂಜಾ ಆಯಿತು ಅಂತ ಮಾಡುವುದರೊಳಗೆ ಅರ್ಥ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಅವ್ರ ಸಲುವಾಗಿ ಹೇಳ್ತಾ ಇದ್ದೀನಿ, ಮಾಡದೇ ಇದ್ದವರು ಚಪ್ಪಾಳಿ ಹೊಡಿಬೇಡ್ರಿ, ಅದಕ್ಕೆ ನಾವು ಮಾಡಿಲ್ಲ ಅಂತ. ಹಿಂಗೆ ಮಾಡೋದ್ರೊಳಗೆ ಅರ್ಥ ಇಲ್ಲ ಅಂತ ನೀವು ಬೈತೀರಿ ಅಂತ ಗೊತ್ತಿತ್ತು ನಮಗೆ, ಅದಕ್ಕೆ ನಾವು ಮಾಡೋದು ಬಿಟ್ಟೀವಿ ಅಂತ ಅನ್ಬೇಡ್ರಿ. ಮಾಡದೇ ಇದ್ದವರಿಗೆ ಬೈಯೋದು ಭಾಳ ಇದೆ. ಮಾಡುವವರು ಯಾವ ದೇವರಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ, ಯಾರು ದೇವರು, ಮುಂದೆ ಕೂತವರು ನಾವು ಯಾರು? ಯಾತರವ ನಾನಯ್ಯ ಇಂದಿರೇಶ, ಸರ್ವೋತ್ತಮ ದೇವರು ಎದುರಿಗೆ ಕುಳಿತಿದ್ದಾನೆ, ಇಡೀ ಜಗತ್ತಿಗೆ ಒಡೆಯ ಮುಂದೆ ಕುಳಿತಿದ್ದಾನೆ. ಅನಾದಿ ಅನಂತ ಕಾಲದವರೆಗೆ ಏಕಪ್ರಕಾರವಾಗಿ ಜಗತ್ತನ್ನು ಆಳುವ ದೊರೆ ಎದುರಿಗಿದ್ದಾನೆ. ಲಕ್ಷ್ಮೀಪತಿ ಎದುರಿಗೆ ಕುಳಿತದ್ದು ನನ್ನ ಪೂಜೆಯನ್ನು ಸ್ವೀಕಾರ ಮಾಡೋದಕ್ಕೆ, ಯಾರೋ ಅಲ್ಲ, ಅಂತಹ ಪರಮಾತ್ಮನ ಎದುರು ಕುಳಿತಿದ್ದೇನೆ, ಇದೇ ನನ್ನ ದೊಡ್ಡ ಭಾಗ್ಯ. ಅಂತಹ ಪರಮಾತ್ಮನ ಸೇವೆ ಮಾಡ್ತೇನೆ. ಸೇವೆ ಮಾಡಿದರೆ ಸಕಲ ಸೌಭಾಗ್ಯಗಳನ್ನು ಕರುಣಿಸುವ ಸ್ವಾಮಿ ಎದುರಿಗಿದ್ದಾನೆ. ಈ ಭಾವನೆಯ ತರಂಗಗಳು ಬಹಳ ಮುಖ್ಯ, ಆಡಂಬರ ಮುಖ್ಯ ಅಲ್ಲ. ಅಂತಹ ಭಗವಂತನ ಪೂಜೆಯನ್ನು ನಾನು ಮಾಡುತ್ತೇನೆ ಎಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಅದನ್ನು ಪುರಂದರದಾಸರು ನಮಗೆ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಒಂದೊಂದನ್ನೇ ಹೇಳ್ತಾರೆ, ನೀವು ಕೇಳಿದ್ದೀರಿ. ದೇವತ್ವದಲ್ಲಿ ನೋಡಿ ದಿವಿಜರೊಡೆಯ,
ಶ್ರೀಮದ್ ಆಚಾರ್ಯರಿಗೆ ಈ ಮಾತನ್ನು ಹೇಳ್ತಾರೆ. ಯಾಕೆ ದೇವರ ಪೂಜೆ ಮಾಡಬೇಕು? ಪಿತಾ ಗುರು ಪರಮಂ ದೈವತಂಚ, ಸರ್ವೋತ್ತಮ ದೇವತೆ, ಕಣ್ಣಿಗೆ ಕಾಣದಂತೆ, ತಾವು ಕಣ್ಣಿಗೆ ಕಾಣದಂತೆ ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳನ್ನು ಕೊಟ್ಟು ಅನುಗ್ರಹಿಸುವ ಮಹಾನುಭಾವರೇ ದೇವತೆಗಳು. ಇವತ್ತು ಮಾತಾಡ್ತಾ ಇದ್ದೇನೆ, ಮಾತನಾಡಿಸುವ ದೇವತೆ ಅಗ್ನಿ, ಅಗ್ನಿದೇವರು ಕಣ್ಣಿಗೆ ಕಾಣುವುದಿಲ್ಲ. ನಾನು ಮಾತಾಡ್ತೇನೆ, ನೀವು ಕೇಳ್ತೀರಿ, ಮಾತನಾಡಿದ್ದಕ್ಕೆ ಪ್ರಶಂಸೆಯನ್ನು ಮಾಡ್ತೀರಿ ಅಥವಾ ನಿಂದೆಯನ್ನು ಮಾಡಬಹುದು, ಪ್ರಶಂಸೆಯನ್ನು ಮಾಡಬಹುದು. ಮಾತು ಕೇಳಿಸ್ತದೆ, ಮಾತಿಗೆ ಪ್ರಶಂಸೆ ಮಾತನಾಡಿದವನಿಗೆ ಸಿಗತ್ತೆ. ಆದರೆ ಮಾತನಾಡಿಸಿದ ದೇವತೆ ಅಗ್ನಿ ಮಾತ್ರ ಕಾಣದೇ ಉಳಿತಾನೆ. ತಾವು ಕಾಣದಂತೆ ಇದ್ದು ಕಾಣುವ, ಕೇಳುವ, ತೋರುವ ನಾನಾ ತರಹದ ವಸ್ತುಗಳನ್ನು, ಕ್ರಿಯೆಗಳನ್ನು ಜಗತ್ತಿಗೆ ನೀಡುವವರು ದೇವತೆಗಳು. ಅಂತಹ ಶಕ್ತಿಯನ್ನು ದೇವತೆಗಳಿಗೆ ಕೊಟ್ಟವ ಭಗವಂತ. ದೇವತ್ವವನ್ನು ದೇವತೆಗಳಿಗೆ ನೀಡಿದವನೇ ಭಗವಂತ. ಅವನು ಮಹಾದೇವ, ಸರ್ವೋತ್ತಮ ದೇವ. ಅಂತಹ ಸೊಬಗು ಇನ್ಯಾವ ದೇವ, ಈ ಸೌಭಾಗ್ಯ ಇನ್ಯಾವ ದೇವತೆಗಳಿಗಿದೆ? ಬ್ರಹ್ಮದೇವರಂತಹ ಬ್ರಹ್ಮದೇವರಿಗೆ ಜಗತ್ತಿನ ಸೃಷ್ಟಿ ಮಾಡುವ ಶಕ್ತಿಯನ್ನು ಕೊಟ್ಟವನೇ ಪರಮಾತ್ಮ. ಶೇಷಾಹಿ ವೈರಿ ಶಿವಶಕ್ರಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶ್ರೀಮದ್ ಆಚಾರ್ಯರಂತಾರೆ, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳಿಂದ ಸಹಿತವಾದ ಸಮಸ್ತವಾದ ವಿಶ್ವವನ್ನೇ ಸೃಷ್ಟಿ ಮಾಡುವವರು ಬ್ರಹ್ಮದೇವರು. ಅಂಥ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವವಳು ಲಕ್ಷ್ಮೀ. ಲಕ್ಷ್ಮೀದೇವಿಗೆ ತನ್ನ ಕಟಾಕ್ಷದಿಂದ, ಕುಡಿ ನೋಟದಿಂದ ಬಲವನ್ನು ತುಂಬುವವನು ಭಗವಂತ. ಆ ಭಗವಂತನ ದೇವತ್ವ, ಅವನ ಸ್ವಾತಂತ್ರ್ಯ ಎಷ್ಟು ಅದ್ಭುತವಾದದ್ದು ಅಂತ. ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರಗ ಅಂತ. ಗರುಡದೇವರು ಭಗವಂತನ ವಾಹನ. ಗರುಡ ಅಂದರೆ ಸಕಲ ವೇದಗಳಿಗೆ ಅಭಿಮಾನಿ ದೇವತೆ. ಒಂದು ಹದ್ದು ಅಂತ ತಿಳ್ಕೋಬೇಡಿ. ಹದ್ದು ಅಂತ ತಿಳ್ಕೊಂಡ್ರೂ ತಪ್ಪಿಲ್ಲ. ಮೊದಲು ಹದ್ದಿನ ಮೇಲಾದರೂ ಕೂತು ತೋರಿಸ್ರಿ ನೀವು ಒಂದು ಸಲ. ಯಾಕಿಷ್ಟು ಖರ್ಚು ಮಾಡಿ ವಿಮಾನಗಳಿಗೆ ಓಡಾಡ್ತೀರಿ? ಬೇಕಾದಷ್ಟು ಹದ್ದುಗಳಿವೆ, ಹಿಡ್ಕೊಂಡು ಬರ್ರಿ. ಒಂದು ಹದ್ದಿನ ಮೇಲೆ ಕೂತು ನೀವು ಹೋಗ್ರಿ. ಪೌಂಡ್ರಕ ವಾಸುದೇವ ಅಂತ ಒಬ್ಬ ಇದ್ದ. ದೇವರು ಹೇಗಿದ್ದಾನೋ ಹಾಗೆ ನಾನಿದ್ದೀನಿ ಅಂತ ತೋರಿಸಿಕೊಳ್ಳೋದಕ್ಕೆ. ಹಾಗೆ ನೀವು ಬಂಗಾರದ ಗರುಡ ಮಾಡಿಕೊಂಡು ಕೂತಿದ್ದ ಅವನು. ಗರುಡನ ಮೇಲೆ ಕೂತು ನೋಡ್ರಿ. ಬೇಡ, ಸಾಮಾನ್ಯ ಹದ್ದಲ್ಲ ಇದು. ಗರುಡದೇವರ ಮಹತ್ವ ಬಹಳ ಇದೆ. ಅದ್ಭುತವಾದ ಶಕ್ತಿ ಗರುಡದೇವರದು. ಅಹಂಕಾರ. ಗರುಡ, ಶೇಷ, ರುದ್ರ 3 ಜನ ಸಮಾನರು. ಪಂಚಮಹಾಭೂತಗಳಿಗೆ ಮೂಲಭೂತವಾದಂತಹ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಿವರೆಲ್ಲ. ಇಡೀ ಜಗತ್ತನ್ನು ವ್ಯಾಪಿಸಿದ ಪಂಚಮಹಾಭೂತಗಳೇನಿವೆ, ಆ ಪಂಚಮಹಾಭೂತಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಎಲ್ಲ ದೇವತೆಗಳ ದೇಹ, ಪ್ರತಿಯೊಬ್ಬರ ಮನಸ್ಸು, ಇದೆಲ್ಲದಕ್ಕೂ ಮೂಲಭೂತವಾದ ತತ್ವಕ್ಕೆ ಅಹಂಕಾರ ತತ್ವ ಅಂತ ಹೆಸರು. ಆ ಅಹಂಕಾರ ತತ್ವಕ್ಕೆ ನಿಯಾಮಕರಾದ ದೇವತೆಗಳು 3: ಗರುಡ, ಶೇಷ, ರುದ್ರರು. ಅಂದರೆ ಇವರ ಅಧಿಕಾರ. ಎಲ್ಲಿಯೋ ಹಾರುವ ಹಕ್ಕಿ ಅಂತ ತಿಳಿಯಬೇಡಿ. ಹಕ್ಕಿಯ ಹೆಗಲೇರಿ ಬಂದ ಬಗೆ. ಒಂದು ಹಕ್ಕಿ ಹೆಗಲೇರಿ ಬಂದ ಅಂತ ತಿಳ್ಕೊಬೇಡಿ. ಆ ಹಕ್ಕಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ವಿಶ್ವವ್ಯಾಪಿಯಾದ ಈ ಪಂಚಮಹಾಭೂತಗಳಿಗೆ, ಎಲ್ಲ ಜೀವರಾಶಿಗಳ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ ಮನಸ್ಸಿಗೆ, ಇಡೀ ಜಗತ್ತಿನ ಸಂವಿಧಾನದಂತೆ ಇರುವಂತಹ ವೇದಗಳಿಗೆ ಒಡೆಯನಾದಂತಹ ದೇವತೆ ಅವನು ಗರುಡ. ಅಂಥವನ ಹೆಗಲೇರಿ ಕುಳಿತವ ಅಂದರೆ ವಿಶ್ವವನ್ನೇ ಏರಿ ಕುಳಿತವ ಅಂತ ಅರ್ಥ. ಇದನ್ನು ತಿಳಿದೇ ಇದ್ದರೆ ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರಗ ಅನ್ನುವ ಮಾತಿನ ಅರ್ಥವೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಗರುಡ. ಗರುಡನ ಹೆಗಲೇರಿ ದೇವರು ಕುಳಿತಿದ್ದಾನೆ ಅಂದರೆ ಸಕಲ ವೇದಗಳನ್ನು ಏರಿ ಕುಳಿತಿದ್ದಾನೆ ಅಂತ ಅರ್ಥ.
ಸಕಲ ವೇದ ಪ್ರತಿಪಾದ್ಯನಾದವನು ಭಗವಂತ ಅಂತ ಅರ್ಥ. ಅನಾದಿಯಾದ ಅನಂತವಾದ ಅಪೌರುಷೇಯವಾದ ವೇದಗಳು ಭಗವಂತನ ಮಹಿಮೆಯನ್ನು ಕೊಂಡಾಡುವುದಕ್ಕೆ ಇವೆ. ಎಲ್ಲರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇವತ್ತೇನೇ ಕಾರ್ಯ ಮಾಡಬೇಕಾದರೂ ಭಗವಂತನ ಪ್ರೇರಣೆಯಿಂದ ಮಾಡ್ತವೆ. ಅವೆಲ್ಲವೂ ದೇವರ ವಶದಲ್ಲಿವೆ. ಅವುಗಳೆಲ್ಲವನ್ನು ಏರಿ ಕುಳಿತವ ಭಗವಂತ ಅಂತ ಅರ್ಥ. ಅದಕ್ಕಾಗೇನೆ ಗರುಡ ದೇವನೇ ವಾಹನ ಅನ್ನಲಿಲ್ಲ, ತುರಗ ಅಂದರು. ತುರಗ ಅಂದರೆ ಕುದುರೆ. ಗರುಡನೇ ತುರಗ ಅಂತ. ತುರಗ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಿಗೆ ವೇದದ ಭಾಷೆಯಲ್ಲಿ ಕುದುರೆ ಅಂತ ಕರೀತಾರೆ. ಗರುಡನೇ ಕುದುರೆ ಅಂದರು. ಗರುಡನೇ ಕುದುರೆ, ಇದರ ಅರ್ಥ ಆ ಗರುಡ ಎಲ್ಲರ ಇಂದ್ರಿಯಗಳಿಗೆ ಒಡೆಯನಲ್ಲವ. ಹಾಗಾದರೆ ಆ ಎಲ್ಲ ಇಂದ್ರಿಯಗಳನ್ನು ನಿಯಮನ ಮಾಡುವುದಕ್ಕೆ ಭಗವಂತ ಗರುಡನ, ಶೇಷನ, ರುದ್ರನ ದ್ವಾರ ಪ್ರಚೋದನೆಯನ್ನು ಮಾಡ್ತಾನೆ ಅಂತನ್ನುವುದನ್ನು ತೋರಿಸುವುದಕ್ಕೆ ತ್ವರಗ ಅನ್ನುವ ಶಬ್ದವನ್ನು ಬಳಸ್ತಾರೆ. ಆ ರೀತಿ ಇಡಿಯಾದ ವಿಶ್ವವನ್ನೇ ತನ್ನ ವಶದಲ್ಲಿಟ್ಟುಕೊಂಡು ಎಲ್ಲರ ತಲೆಯ ಮೇಲೆ, ಎಲ್ಲರ ಹೆಗಲ ಮೇಲೆ ಕುಳಿತಂತಹ, ಸರ್ವರನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿತ್ವ ಭಗವಂತನದು. ಇದು ಇನ್ಯಾರಲ್ಲಿ ಇಲ್ಲ ಅಂತ. ಯಾವುದೋ ಒಂದು ಹಕ್ಕಿಯ ಮೇಲೆ ಬೇರೆ ಯಾರಾದರೂ ಕೂಡ್ಬೋದು, ಅದು ದೊಡ್ಡದಲ್ಲ. ಇದು ಭಗವಂತನ ವ್ಯಕ್ತಿತ್ವ. ಶೇಷದೇವರು ಭಗವಂತನ ಶಯನ ಅಂತ, ಪರ್ಯಂಕ ಶಯನ. ಶೇಷದೇವರ ಮಹತ್ವ ಎಷ್ಟು! ಯಾರೋ ಪಾಪ ಕೂಲಿ ಕೆಲಸ ಮಾಡೋ ವ್ಯಕ್ತಿ, ಬಡವ, ಗತಿ ಇಲ್ಲ ಅಂಥವನಿಗೆ ಬಾರೋ ಒಂದು 5 ರೂಪಾಯಿ ಕೊಡ್ತೀನಿ, ಇಲ್ಲಿ ಬಾ, ಕೆಳಗೆ ಬಗ್ಗು, ಮೇಲೆ ಪದಾರ್ಥ ಇದೆ, ನನಗೆ ತೊಗೊಳ್ಬೇಕಾಗಿದೆ ಅಂತ ಅವನು ಬೆನ್ನ ಮೇಲೆ ಹತ್ತಿ ತೊಗೊಂಡ್ರೆ ಬಗ್ತಾನೆ. ಈ ಸಾಮಾನು ಕೊಡ್ತೇನೆ ಹೊರಿ ಇದ್ರೆ ಹೊರತಾನೆ. ನನಗೆ ಹೋಗಬೇಕಾಗಿದೆ, ಈ ಪಲ್ಲಕ್ಕಿ ಹೊತ್ಕೊಂಡು ಹೋಗು ಅಂದರೆ 4 ಜನಕ್ಕೆ ದುಡ್ಡು ಕೊಟ್ಟರೆ ಬೋವಿಗಳು ಅಂತ ಇರ್ತಿದ್ರು ಹಳೆ ಕಾಲಕ್ಕೆ. ಈಗೆಲ್ಲ ವಾಹನಗಳು ಬಂದಮೇಲೆ ಆ ಹೆಸರುಗಳೇ ಲುಪ್ತವಾಗಿವೆ. ಮೇಣೆಯನ್ನು ಹೊತ್ತು ಹೋಗುವವರು ಬೋವಿಗಳು ಅಂತ ಒದರ್ತಾ ಹೋಗ್ತಿದ್ರು ಹಳೆ ಕಾಲಕ್ಕೆ. ನರವಾಹನ 4 ಜನ ಈಗ ಹೊರತಾರೆ, ಅದು ಬೇರೆ ಹೊತ್ತಿಗೆ, ಅದು ಬೇರೆ. ಬದುಕಿದಾಗ ಹೊರತಿದ್ರಾಗ, ಬದುಕಿದ್ದಾಗಲೇ ಮೇಣೆಯಲ್ಲಿ ಕೂಡಿಸಿಕೊಂಡು ಹೊತ್ತುಕೊಂಡು ಆಯಾಸ ಆಗಬಾರದು ಅಂತ ಹೋ 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 ಅಂತ ಒದರ್ತಾ ಹೋಗ್ಬೇಕು ಬೋವಿಗಳು. ಹಣ ಕೊಡ್ತಾರೆ ಅಂದರೆ ಹೊರಿತಾರೆ ಬಡವರು, ಅದರಿಂದ ಉಪಜೀವನ ಆಗತ್ತೆ. ಈ ರೀತಿ ಹೊರುವಂತಹ ಜನರಿರ್ತಾರೆ. ಆದರೆ ಅದೇ ಒಬ್ಬ ಶ್ರೀಮಂತನನ್ನು ಬಾ ನಾನು ಮೇಣೆಯಲ್ಲಿ ಹೋಗಬೇಕಾಗಿದೆ ಹೊರು ಅಂದರೆ ಹೊರತಾನ, ಹೊಡಿತಾನೆ ಅಷ್ಟೇ. ತನ್ನ ಕೈಯಲ್ಲಿರೋ 4 ಆಳು ಮನುಷ್ಯರನ್ನು ಕಳಿಸಿ ಕೆಲಸದವ್ರನ್ನ 4 ಪೆಟ್ಟು ಕೊಟ್ಟು ಕಳಿಸ್ತಾನೆ. ಇನ್ನೊಮ್ಮೆ ಕರೆದ್ರೆ ನೋಡು ಹುಷಾರ್ ಅಂತಾನೆ. ಇನ್ನು ಹೋಗಿ ರಾಜನಿಗೆ ಕೇಳಿದರೆ, ಅರ್ಥ ಮಾಡಿಕೊಳ್ಳಿ, ಶೇಷದೇವರು ಅಂದರೆ ಯಾರು? ನನಗೆ ಮಲಗಬೇಕಾಗಿದೆ, ಹಾಸಿಗೆಯಾಗಿ ಕೆಳಗೆ ಬೀಳು ಅಂತ ಬೀಳಿಸಿ ಅವನ ಮೇಲೆ ದೇವರು ಮಲಗುತ್ತಾನೆ ಅಂದರೆ ಈ ಪರಿಯ ಸೊಬಗಿನ್ಯಾವ ದೇವರಲ್ಲಿ ನಾ ಕಾಣೆ ಅಂತಾರೆ ದಾಸರು. ಯಾರು ಶೇಷದೇವರು? ಸಸಪ್ತ ಪಾತಾಳ ಗಿರೀಂದ್ರ ಸಾಗರ ಧರಾಖಿಲೇಯಂನನು ಸರಸಪಾಯತಿ. ಸಮಗ್ರವಾದಂತಹ ಭೂಮಿ, ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು, ಎಲ್ಲ ಪರ್ವತಗಳು, ಇಂತಹ ಸಮಗ್ರವಾದಂತಹ ಭೂಮಿಯಿಂದ ಸಹಿತವಾದ ಈ ಸಮಗ್ರವಾದ ಬ್ರಹ್ಮಾಂಡ, ಇದು ಅವರ ತಲೆಯ ಮೇಲೆ ಒಂದು ಸಾಸಿವೆ ಕಾಳಿಟ್ಟಾಗಿದೆಯಂತೆ. 1000 ಹೆಡೆಯ ಶೇಷನ ಒಂದು ಹೆಡೆಯ ಮೇಲೆ ಸಾಸುವೆಯಂತೆ ಇಡಿಯಾದ ಬ್ರಹ್ಮಾಂಡ ಇರಬೇಕಾದರೆ ಆ ಶೇಷನ ಬಲ ಎಷ್ಟು, ಅವರ ಅಧಿಕಾರ ಎಷ್ಟು ದೊಡ್ಡದು. ಇಡೀ ಬ್ರಹ್ಮಾಂಡವೇ ಅವರ ಕೈಯಲ್ಲಿದೆ, ಅರ್ಥಾತ್ ಅವರ ವಶದಲ್ಲಿದೆ. ಅವರು ಹೊತ್ತು ನಿಂತಿದ್ದಾರೆ. ಅಂತಹ ಬಲ, ಅಂತಹ ಅಧಿಕಾರ. ಬಹಳ ಪೈಲ್ವಾನ್ ಇರ್ತಾರೆ ಕೆಲವರು, ತಲೆ ಏನಿರೋದಿಲ್ಲ. ಅಂಥವರು ಇನ್ನೊಬ್ಬರಿಗೆ ಸುಲಭವಾಗಿ ವಶ ಆಗ್ಬೋದು. ಇವರ ಜ್ಞಾನ ಎಂಥದ್ದು! ಎಲ್ಲ ವೇದಗಳಿಗೆ ಶೇಷದೇವರು, ಗರುಡದೇವರು ಒಡೆಯರಾದರೆ, ಪೌರುಷೇಯವಾದ ಮಹಾಭಾರತಾದಿ, ಪಂಚರಾತ್ರಾದಿ ಎಲ್ಲ ಗ್ರಂಥಗಳಿಗೆ ಅಭಿಮಾನಿಗಳು ಶೇಷದೇವರು. ಇಷ್ಟು ಮಾತ್ರ ಅಲ್ಲ,
ಜೀವರಿಗೆ ಅಭಿಮಾನಿಗಳು ಶೇಷದೇವರು. ಅಭಿಮಾನಿಗಳು ಅಂದರೆ ಒಡೆಯರು, ಎಲ್ಲ ಜೀವರಿಗೆ ಒಡೆಯರು. ಅರ್ಥಾತ್ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರನ್ನು ಬಿಟ್ಟು ಕೆಳಗಿನ ಎಲ್ಲ ಜೀವರಿಗೆ ಒಡೆಯರಾದವರು ಶೇಷದೇವರು. ಅನುವ್ಯಾಖ್ಯಾನದಲ್ಲಿ ಈ ಮಾತನ್ನು ಹೇಳುತ್ತಾರೆ ಶ್ರೀಮದಾಚಾರ್ಯರು. ಅಂದರೆ ಅವರ ಕೈ ಕೆಳಗೆ ಅನಂತ ಜೀವರಾಶಿಗಳಿದ್ದಾರೆ ಸೇವಕರಾಗಿ. ಅವರ ತಲೆ ಮೇಲೆ, ಅವರ ಅಧಿಕಾರದೊಳಗೆ ಇಡಿಯಾದ ಬ್ರಹ್ಮಾಂಡ ಇದೆ. ಇಂತಹ ದೊಡ್ಡ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯನ್ನು ನನಗೆ ಮಲಗಬೇಕಾಗಿದೆ, ಮಲಗು ಕೆಳಗೆ, ನಿನ್ನ ಮೇಲೆ ನಾನು ಮಲಗುತ್ತೇನೆ ಅಂತನಬೇಕಾದರೆ ಭಗವಂತನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಈ ದೃಷ್ಟಿಯಲ್ಲಿ ನೋಡಬೇಕು. ಒಂದು ಹಾವು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಅಷ್ಟೂ ಕಷ್ಟ ಅನ್ನೋದು ನಿಜ. ಒಂದು ಕೃತ್ರಿಮ ಹಾವನ್ನು ಕತ್ತಲೆಯಲ್ಲಿ ಎದುರಿಗೆ ಎಸೆದರೂ ಸಾಕು, ಇಡೀ ದಿವಸ ನಿದ್ರೆ ಆಗೋದಿಲ್ಲ. ಹಾವು ಇರೋದೇ ಬೇಡ, ಒಳ್ಳೆ ಹಾಸಿಗೆ ಹಾಸಿ ಎಲ್ಲ ಪಂಚಭಕ್ಷಗಳನ್ನೆಲ್ಲ ಇಟ್ಟು, ಮಧ್ಯ ಮಧ್ಯದೊಳಗೆ ಎಚ್ಚರಾದಾಗೂ ತಿನ್ನಲಿಕ್ಕೆ ಬೇರೆ ಬೇರೆ ತಿಂಡಿಗಳನ್ನೆಲ್ಲ ಇಟ್ಟು, ತಾವು ಬರಬೇಕು, ನಮ್ಮ ಮನೆಯಲ್ಲಿ ಮಲ್ಕೋಬೇಕು, ಒಂದೇ ಒಂದು ಎಚ್ಚರದಿಂದಿರಿ, ಒಂದು ಹಾವಿದೆ ಅಂತ ಹೇಳಿದರೆ ನೀವು ಬೇಡ, ನಿಮ್ಮ ಭಕ್ಷ್ಯಗಳೂ ಬೇಡ, ತಿಂಡಿನೂ ಬೇಡ, ಹಾಸಿಗೆ ಬೇಡ, ಓಡಿ ಹೋಗ್ತಾನೆ ಮನುಷ್ಯ. ಅಂಥದ್ದು ಹಾವಿನ ಮೇಲೆ ಮಲ್ಕೊಳ್ಳೋದೇ ದೊಡ್ಡದು. ಅದು ಸಾಮಾನ್ಯ ಹಾವಲ್ಲ, ಜಗವ ಹೊತ್ತ ಹಾವು. ಇಂತಹ ಅದ್ಭುತವಾದ ಜೀವರಾಶಿಗಳನ್ನು ತನ್ನ ಕೈ ಕೆಳಗೆ ಇಟ್ಟುಕೊಂಡ ಹಾವು, ತತ್ವಜ್ಞಾನದ ಸಾಕಾರ ಮೂರ್ತಿಯಾದ ಹಾವು. ಅಂತಹ ಹಾವನ್ನು ಭಯಾನಕವಾದ ತನ್ನ ಮುಖದಿಂದ ಬಂದ ಜ್ವಾಲೆಯಿಂದ ಲೋಕಗಳನ್ನೇ ಸುಡುವ ಹಾವು, ಪ್ರಳಯ ಕಾಲದಲ್ಲಿ ಸಂಕರ್ಷಣ ಮುಖಾನಲದಿಂದ ಇಡೀ ಜಗತ್ತು ಸುಟ್ಟೋಗ್ತದೆ ಅಂತ ಪ್ರಳಯ ಕಾಲದ ವರ್ಣನೆ ಮಾಡ್ತಾರೆ. ಅಂತಹ ಭಯಂಕರ ವಿಷಕಾರುವ ಅಗ್ನಿಯ ಜ್ವಾಲೆಯನ್ನೇ ಹೊರಗೆ ಹಾಕುವ ಹಾವು. ಇಂತಹ ಭಯಾನಕ, ಇಂತಹ ದೊಡ್ಡ ಸ್ಟೇಟಸ್ಸು, ಅಂತಹ ಹಾವನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ ಅಂದರೆ ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ನಾ ಕಾಣೆ. ನೀವ್ಯಾರು ಕಂಡಿದ್ದೀರ? ದಾಸರಂತಾರೆ ನಾ ಕಂಡಿಲ್ಲ, ಶ್ರೀಮದಾಚಾರ್ಯರಂತಾರೆ ನಾ ಕಂಡಿಲ್ಲ ಅಂತಾರೆ. ಸರ್ವಜ್ಞರಾದ ಶ್ರೀಮದಾಚಾರ್ಯರಂತಾರೆ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತಃ ಅಪಾಸ್ತಂ ರಸೋ ಯೋಷ್ಟಮಃ. ಇರೋದೇ 6 ರಸಗಳು ಜಗತ್ತಿನೊಳಗೆ, ಷಡ್ ರಸಗಳು ಅಂತ ಪ್ರಸಿದ್ಧ. 7ನೇ ರಸನೇ ಇಲ್ಲ, 8ನೇದು ಇರಲಿಕ್ಕೆ ಹೇಗೆ ಸಾಧ್ಯ? ನಿನಗೆ ಸಮಾನರೇ ಇಲ್ಲ ಅಂದಮೇಲೆ ಉತ್ತಮರು ಇರಲಿಕ್ಕೆ ಹೇಗೆ ಸಾಧ್ಯ ಅಂತಾರೆ. ಅಪಾಸ್ತಂ ರಸೋ ಯೋಷ್ಟಮಃ. ಅಂತಹ ಭಗವಂತನ ವ್ಯಕ್ತಿತ್ವವನ್ನು ಈ ರೀತಿ ವರ್ಣನೆ ಮಾಡಬೇಕು ಅಂತ ಒಂದೆರಡು ಝಲಕ್ ತೋರಿಸಿದ್ದಾರೆ ಪುರಂದರದಾಸರು. ಅದರೊಳಗೆ ಒಂದೆರಡು ಝಲಕ್ ನಾವು ತೋರಿಸಿದ್ದೇವೆ, ಇನ್ನೂ ಇದೆ ಅಲ್ಲಿ ಸಾಕಷ್ಟು. ಹೀಗೆ ಭಗವಂತನ ಚಿಂತನೆ ಮಾಡಿ, ಸುಮ್ಮನೆ ಭಗವಂತನ ಎದುರಿಗೆ ಒಂದು ಉದ್ದ ನಮಸ್ಕಾರ ಹಾಕಿ, ನಮಸ್ಕಾರ ಮಾಡದೇ ಇದ್ದರೆ ಏನಾಗ್ತದೋ ಅಂತನ್ನೋ ಭಯಕ್ಕೆ ನಮಸ್ಕಾರ ಹಾಕಿ ಹೋಗಬೇಡಿ. ಆ ಭಗವಂತನ ಸೊಬಗು, ಆ ಸೌಭಾಗ್ಯ, ಆ ಸಿರಿ, ಆ ಐಸಿರಿ, ಇದರ ಚಿಂತನವನ್ನು ಮಾಡಿ, ಅಂತಹ ಭಗವಂತ ಇಂತಹ ದೊಡ್ಡ ಸ್ಥಾನದೊಳಗಿದ್ದರೂ ನನ್ನ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ನನಗನುಗ್ರಹ ಮಾಡ್ತಾನೆ. ಅದೇ ಆ ಭಗವಂತನ ಕಾರುಣ್ಯ. ಕುಚೇಲನಿಗೂ ಅಷ್ಟೈಶ್ವರ್ಯಗಳನ್ನು ಕೊಟ್ಟ ಆ ಸ್ವಾಮಿ ಮಹಾದಯಾಘನ ನನ್ನನ್ನು ಉದ್ಧಾರ ಮಾಡ್ತಾನೆ ಎನ್ನುವ ಭಕ್ತಿಯಿಂದ ದೇವರನ್ನು ಭಜಿಸಿ ಅಂತ ದೇವರ ಪಾರಮ್ಯದ ಚಿಂತನದ ಬಗೆಯನ್ನು ತೋರಿಸಿದ ಮಹಾನುಭಾವರು ಪುರಂದರದಾಸರು. ಅವರು ತೋರಿಸಿದ ದೃಷ್ಟಿಯಲ್ಲಿ ಯಥಾಶಕ್ತಿ ಧ್ಯಾನ ಮಾಡುವ, ಚಿಂತನ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳೋಣ. ಆ ಭಗವಂತನ ಅನುಗ್ರಹವನ್ನು ಪಡೆಯೋಣ. ಬೆಳಗ್ಗೆ ಹೇಳಿದ ಮಾತನ್ನು ಮರೆಯಬೇಡಿ. ಇಷ್ಟೆಲ್ಲ ಅನುಸಂಧಾನ ಮಾಡಿದರೂ ಸಂಧ್ಯಾವಂದನ ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ. ತಪ್ಪದೇ ಸಂಧ್ಯಾವಂದನವನ್ನು ಪ್ರತಿಯೊಬ್ಬರೂ ಮಾಡಿ. ಭಕ್ತಿಯಿಂದ ಹಾಡುವವರಿದ್ದಾರೆ, ದಾನ ಕೊಡುವವರಿದ್ದಾರೆ, ಕಟ್ಟಡಗಳನ್ನು ಕಟ್ಟಿಸುವವರಿದ್ದಾರೆ, ಬೇಕಾದಷ್ಟು
ಸ್ವಯಂ ಸೇವೆಯನ್ನು ಮಾಡುತ್ತಾರೆ, ನಾನಾ ರೀತಿಯ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಆದರೆ ವೈಯಕ್ತಿಕ ಆಚರಣೆಯಲ್ಲಿ ನೋಡಿದರೆ ಸಂಧ್ಯಾವಂದನ ಇರೋದಿಲ್ಲ, ದೇವರ ಪೂಜೆ ಇಲ್ಲ, ಏಕಾದಶಿಯ ಉಪವಾಸ ಇಲ್ಲ. ಈ ತರಹ ಆಗುವುದು ಬೇಡ. ಮಠಗಳ, ದೇವಸ್ಥಾನಗಳ, ಸಂಸ್ಥೆಗಳ, ಮಂದಿರಗಳ, ಸಜ್ಜನರ ಸೇವೆಯನ್ನು ಮಾಡುವಂತಹ ಎಲ್ಲ ವೃದ್ಧರು, ಮಧ್ಯವಯಸ್ಕರು, ಯುವಕರು ಹಾಗೂ ಮಹಿಳೆಯರು ಎಲ್ಲರಿಗೂ ತಿಳಿಸೋದೇನು ಅಂದರೆ, ಇಷ್ಟೆಲ್ಲ ಭಕ್ತಿ ಉತ್ಸಾಹಗಳಿಂದ ನೀವು ಮಾಡುವ ಸೇವೆಗೆ ಮಠ ಮಾನ್ಯಗಳಿಂದ, ಮಂದಿರಗಳಿಂದ, ಸಂಸ್ಥೆಗಳಿಂದ ನಿಮಗೆ ಕೊಡಬೇಕಾದ ಕಾಣಿಕೆ ಅಂದರೆ ಬೇರೆ ಏನಲ್ಲ. ಇಷ್ಟೆಲ್ಲ ಮಾಡ್ತೀರಲ್ಲ, ಇಷ್ಟೆಲ್ಲ ಮಾಡುವಂತಹ ನೀವು ಶುದ್ಧವಾದ ರೀತಿಯಲ್ಲಿ ಧರ್ಮದ ಆಚರಣೆಯನ್ನು ಮಾಡಿ ವೈಯಕ್ತಿಕವಾದ ನಿತ್ಯ ಕರ್ಮಾನುಷ್ಠಾನವನ್ನು ತಪ್ಪದೆ ಮಾಡಿ ಅಂತ ಬೋಧನೆ ಮಾಡಿ ಆ ಸತ್ಕರ್ಮಗಳನ್ನು ಮಾಡುವಂತೆ ನಿಮಗೆ ಪ್ರಚೋದನೆ ಮಾಡೋದಿದೆಯಲ್ಲ, ಇದೇ ಮಠಮಾನ್ಯಗಳಿಂದ ನಿಮಗೆ ಸಿಗುವ ಪ್ರತಿಫಲ, ಶಾಲು ಶಕಲಾತಿಗಳಲ್ಲ. ನೀವು ಮಾಡಿದ ಸೇವೆಗೆ ಪ್ರತಿಫಲ ಅಂದರೆ ಈ ತರಹದ ಧರ್ಮಾನುಷ್ಠಾನವನ್ನು ನೀವು ಪ್ರಾರಂಭ ಮಾಡಿದರೆ ನಾನು ಸೇವೆ ಮಾಡಿದ್ದು ಸಾರ್ಥಕವಾಯಿತು ಅಂತ ಆಗ ನೀವು ಭಾವಿಸಬೇಕು. ನನ್ನ ಹೆಸರು ಅನೌನ್ಸ್ ಮಾಡಿದರೂ ನಾನು ಮಾಡಿದ ಸೇವೆ ಸಾರ್ಥಕವಾಯಿತು ಅಲ್ಲ, ಶಾಲು ಕೊಟ್ಟರು ನಾನು ಮಾಡಿದ ಸೇವೆ ಸಾರ್ಥಕವಾಯಿತು ಅಲ್ಲ, ಈ ಸೇವೆಯನ್ನು ನಾನು ಮಾಡಿದ್ದಕ್ಕೆ ಹೊಸದಾಗಿ ಇಷ್ಟು ದಿನ 10 ಗಾಯತ್ರಿ ಮಾಡ್ತಾ ಇದ್ದೆ, 100 ಮಾಡುವಂತೆ ನನಗೆ ಸದ್ಬುದ್ಧಿ ಬಂತು, ಆಗ ನೀವು ಮಾಡಿದ ಸೇವೆ ಸಾರ್ಥಕ. ಇವತ್ತು ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಟೊಂಕ ಮುರಿಯೋ ಹಾಗೆ ಬಗ್ಗಿ ಡೊಗ್ಗಿ ಬಡಿಸಿದೆ ನಾನು. ಇಷ್ಟು ಬಡಿಸಿದ್ದು ಸಾರ್ಥಕವಾಯಿತು ಯಾವಾಗ? ಇಷ್ಟು ಬಡಿಸಿದ್ದಕ್ಕೆ ಈ ಪುಣ್ಯದಿಂದ ಒಬ್ಬ ಶ್ರೇಷ್ಠ ಗುರುಗಳು ನನಗೆ ಸಿಕ್ಕು ಸುಮಧ್ವ ವಿಷಯವನ್ನು ಅಧ್ಯಯನ ಮಾಡೋ ಹಾಗಾಯಿತು, ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡೋ ಭಾಗ್ಯ ನನಗೆ ಸಿಕ್ತು, ಸಂಧ್ಯಾವಂದನವನ್ನು ಚೆನ್ನಾಗಿ ಸಸ್ವರವಾಗಿ ಒಂದೂ ಮಂತ್ರ ತಪ್ಪದಂತೆ ಹೇಳುವುದಕ್ಕೆ ನನಗೆ ಆಯಿತು ಅಂತಾದರೆ ನೀನು ಬಡಿಸಿದ್ದು ಸಾರ್ಥಕ, ಆಗ ಸಾರ್ಥಕ ಅನ್ನೋ ಭಾವನೆ ಸೇವೆ ಮಾಡಿದ ನಿಮಗಿರಬೇಕು. ಸೇವೆ ತೆಗೆದುಕೊಳ್ಳುವ ಸಂಸ್ಥೆಗಳಿಗೂ, ಮಠ ಮಾನ್ಯಗಳಿಗೂ, ಮಂದಿರಗಳಿಗೂ ಇರಬೇಕು. ಅಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಪರಿವರ್ತನೆಯಾಗುವುದಕ್ಕೆ ಸಾಧ್ಯ. ಪರಿವರ್ತನಕಾರಿಗಳಾದ, ಕ್ರಾಂತಿಕಾರರಾದ ದಾಸರ ಆರಾಧನೆಯ ದಿನ ಈ ಪರಿವರ್ತನೆಯ ಕ್ರಾಂತಿಯ ನಾಂದಿಯಾದರೆ ಭಗವಂತನಿಗೆ, ವಾಯುದೇವರಿಗೆ, ದಾಸರಿಗೆ ಸಂತೋಷ, ಅವರ ಅನುಗ್ರಹದ ರಕ್ಷೆ ನಮಗೆ, ನಿಮಗೆ, ಎಲ್ಲರಿಗೂ ಇರುವುದಕ್ಕೆ ಸಾಧ್ಯ. ಆ ಸದ್ಬುದ್ಧಿಯನ್ನು ಸಕಲ ಸಜ್ಜನರಿಗೂ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ.